ಹಲೋ ಮಕ್ಕಳೇ, ಎಲ್ಲ ಹೇಗಿದ್ರಿ? ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ವಿಡಿಯೋ ನಂಬರ್ 5 ಆಫ್ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್. ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಅಂಡ್ ಆಲ್ಸೋ ವಿ ವಿಲ್ ಡಿಸ್ಕಸ್ ದ ಕಾನ್ಸೆಪ್ಟ್ ಆಫ್ ವೆಯ್ಟ್ಲೆಸ್ನೆಸ್. ಅದಾದ್ಮೇಲೆ ವಿ ವಿಲ್ ಡಿಸ್ಕಸ್ ದ ಕಾನ್ಸೆಪ್ಟ್ ಆಫ್ ವೆಯ್ಟ್ ಇನ್ ದ ಲಿಫ್ಟ್ ಅಲ್ಲಿ ಒಂಚೂರು ವೆಯ್ಟ್ ಜಾಸ್ತಿ ಆದಂಗೆ ಕಮ್ಮಿ ಆದಂಗೆ ಆಗತ್ತೆ. ಸೊ ಮೇಲೆ ಹೋದಾಗ ಜಾಸ್ತಿ ಅನ್ಸುತ್ತೆ, ಡೌನ್ ಸೈಡ್ ಬರೋವಾಗ ಕಮ್ಮಿ ಆಗನ್ಸುತ್ತೆ. ಸೊ ಅಂಡ್ ಆಲ್ಸೋ ವಿ ವಿಲ್ ಡಿಸ್ಕಸ್ monkey problem, very famous popular problems from H.C. Verma sir book. ಆ ಪ್ರಾಬ್ಲಮ್ ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೈಸೆಲ್ಫ್ ಮುನಿರಾಜು ಅಂಡ್ ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. ದ ಫಸ್ಟ್ ಟಾಪಿಕ್ ಇನ್ ಅವರ್ ವಿಡಿಯೋ ಇಸ್ ನ್ಯೂಟನ್ಸ್ ಥರ್ಡ್ ಲಾ. ಆಲ್ರೆಡಿ ಸ್ಟೇಟ್ಮೆಂಟ್ ನ ನೀವು ಕೇಳಿರೋದೆ ಹೈಸ್ಕೂಲಿನ, ನಾಟ್ ಇವನ್ ಹೈಸ್ಕೂಲ್, ಪ್ರೈಮರಿ ಸ್ಕೂಲಿಂದಾನೇ ಕೇಳಿದಿರಿ. ನ್ಯೂಟನ್ಸ್ ಥರ್ಡ್ ಲಾ, ಫಾರ್ ಎವ್ರಿ ಆಕ್ಷನ್ ದರ್ ಇಸ್ ಎ ಅಪೋಸಿಟ್ ಅಂಡ್ ಈಕ್ವಲ್ ರಿಯಾಕ್ಷನ್. ನ್ಯೂಟನ್ಸ್ ಥರ್ಡ್ ಲಾ, ನ್ಯೂಟನ್ಸ್ ಥರ್ಡ್ ಲಾ. ಸೊ ಅದನ್ನೇ ಇನ್ನೊಂದು ಸ್ಟೇಟ್ಮೆಂಟ್ ತರ ಬರೀತೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ಎ ಅಂಡ್ ಬಿ ಫೋರ್ಸ್, ಸಾರಿ ಎ ಅಂಡ್ ಬಿ ಆಬ್ಜೆಕ್ಟ್ಸ್. ಇದು ಎ ಅಂತ ಕರೆಯೋಣ, ಇದು ಆಬ್ಜೆಕ್ಟ್ ಬಿ ಅಂತ ಕರೆಯೋಣ. ಸೊ ಎ ಏನಾದ್ರೂ ಬಿ ಮೇಲೆ ಸರ್ಟೆನ್ ಫೋರ್ಸ್ ನ ಎಕ್ಸರ್ಟ್ ಮಾಡಿದ್ರೆ, ಬಿ ಎ ಮೇಲೆ ಕೂಡ ಅಷ್ಟೇ ಫೋರ್ಸ್ ನ ಎಕ್ಸರ್ಟ್ ಮಾಡುತ್ತೆ, ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್. ಸೊ ಇಫ್ ಬಾಡಿ ಎ exerts a force on B, then B exerts the same force on A, but in opposite direction. ಅದನ್ನೇ ನಾವೇನಂತ ಕರಿತೀವಿ? ಸೊ ವಿ ಕಾಲ್ ದಟ್ ಆಸ್ ಫಾರ್ ಎವ್ರಿ ಆಕ್ಷನ್ ದರ್ ಇಸ್ ಎ ಓವರ್ ಆಕ್ಷನ್ ಅಲ್ಲ ರಿಯಾಕ್ಷನ್. ಸೊ ಇಲ್ಲಿ ಆಕ್ಷನ್ ಮತ್ತೆ ರಿಯಾಕ್ಷನ್ ಅಂದ್ರೆ ಏನು ಇಲ್ಲ, ಆಕ್ಷನ್ ಫೋರ್ಸ್ ಮತ್ತೆ ರಿಯಾಕ್ಷನ್ ಫೋರ್ಸ್. ಸೊ ಇವೆರಡು ಒಟ್ಟಿಗೆ ಇರುತ್ತೆ ಅಂತ ಹೇಳ್ತಾರೆ. ಸೊ ದಿಸ್ ಆರ್ ಸ್ಟೇಟ್ಮೆಂಟ್, ವೆರಿ ಸಿಂಪಲ್. ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಹೇಳ್ತೀನಿ ನೋಡಿ. ಆಲ್ವೇಸ್ ಫೋರ್ಸಸ್ ಎಕ್ಸರ್ಟ್ ಇನ್ ದ ಪೇರ್, ಜೊತೆಯಲ್ಲೇ ಬರುತ್ತೆ, ಸಿಂಗಲ್ ಆಗಿ ಬರಲ್ಲ ನಮ್ ತರ ನಿಮ್ ತರ. ಸೊ ಬಂದ್ರೆ ಜೊತೆಯಲ್ಲಿ ಅಂತ ಹಾಡಾಡ್ಕೊಂಡೇ ಬರುತ್ತೆ. ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್. Forces always exist in pairs. Forces always, ಈ ಮಾತನ್ನ ಬರೆದಿಟ್ಕೊಳ್ಳಿ, exist in pairs. So that is the first point. And the second point, action and reaction are of same nature, same nature. ಅಂದ್ರೆ ಅದರ ಅರ್ಥ ಏನಪ್ಪ ಅಂದ್ರೆ, ಇಫ್ ಎ ಅಂಡ್ ಬಿ ಆರ್ ಟೂ ಆಬ್ಜೆಕ್ಟ್ಸ್, ಎ ಬಿ ಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಎಕ್ಸರ್ಟ್ ಮಾಡ್ತಿದ್ರೆ, ಬಿ ಎ ಮೇಲೆ ಕೂಡ ಗ್ರಾವಿಟೇಷನಲ್ ಫೋರ್ಸ್ ಆಗಿರ್ಬಹುದು. ಇದು ಎಲೆಕ್ಟ್ರೋಸ್ಟಾಟಿಕ್, ಇದು ಗ್ರಾವಿಟೇಷನಲ್ ಫೋರ್ಸ್, ಆ ತರ ಆಗೋ ಚಾನ್ಸಸ್ ಇಲ್ಲ. ದೇ ಶುಡ್ ಬಿ ಸೇಮ್ ನೇಚರ್. ಸೊ ಇದನ್ನ F12 ಅಂತ ಕರೆಯೋಣ, ಇದನ್ನ F21. ಸೊ ಬೋತ್ ಶುಡ್ ಬಿ ಸೇಮ್ ನೇಚರ್. ಸೊ ಇವೆರಡು ಒಂದೇ ನೇಚರ್ ಆಗಿರುತ್ತೆ. ದಟ್ ಇಸ್ ಅ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್. ಅಂಡ್ ದ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ action and reaction forces exerts on different objects. ಇವೆರಡು ಡಿಫ್ರೆಂಟ್ ಆಬ್ಜೆಕ್ಟ್ ಮೇಲೆ ಆಕ್ಟ್ ಆಗುತ್ತೆ. ಸೊ ಇದು ಇದ್ರ ಮೇಲೆ ಆಕ್ಟ್ ಮಾಡಿದ್ರೆ, ಇದು ಇದ್ರ ಮೇಲೆ ಆಕ್ಟ್ ಆಗುತ್ತೆ, ಎರಡು ಒಂದ್ರ ಮೇಲೆ ಆಕ್ಟ್ ಆಗಲ್ಲ. ಸೊ ದೀಸ್ ಆರ್ ದ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯು ಶುಡ್ ರಿಮೆಂಬರ್. ಅದ್ರ ಜೊತೆಗೆ ಕೆಲವೊಂದು ಮಿಸ್ಕಾನ್ಸೆಪ್ಷನ್ಸ್ ಇದೆ. ಲೆಟ್ ಅಸ್ ಸಿ ವಾಟ್ ಆರ್ ದೋಸ್ ಮಿಸ್ಕಾನ್ಸೆಪ್ಟ್ಸ್. ಸೊ ಈಗ ಒಂದು ಆಬ್ಜೆಕ್ಟ್ ನ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ an object of mass m which is placed on the surface of the earth ಸರ್ಫೇಸ್ ಮೇಲೆ ಒಂದು ಆಬ್ಜೆಕ್ಟ್ ನ ಪ್ಲೇಸ್ ಮಾಡಿದ್ದೀನಿ ಈ ತರ. ಇದ್ರ ಮೇಲೆ ಯಾವ್ಯಾವ ಫೋರ್ಸಸ್, ಇಲ್ಲಿ ಯಾವ್ಯಾವ ಫೋರ್ಸಸ್ ನಿಮ್ ಪಿಕ್ಚರ್ ಗೆ ಬರುತ್ತೆ? ಒಂದು ಡೌನ್ ಸೈಡ್ ಫೋರ್ಸ್ mg ಬರುತ್ತೆ, ಇನ್ನೊಂದು ನಾರ್ಮಲ್ ಫೋರ್ಸ್ ಮೇಲೆ ಬರುತ್ತೆ. ನಾರ್ಮಲ್ ಫೋರ್ಸ್ ಇಸ್ ಅ ಫೋರ್ಸ್ ಆಕ್ಟೆಡ್ ಬೈ ದ ಸರ್ಫೇಸ್ ಆನ್ ದ ಆಬ್ಜೆಕ್ಟ್. ಸೊ ಹಾಗಾದ್ರೆ ಇವೆರಡು ಆಕ್ಷನ್ ಅಂಡ್ ರಿಯಾಕ್ಷನ್ ಪೇರ? ನೋ, ಅಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ನೋ ವೇ, ಚಾನ್ಸೇ ಇಲ್ಲ. ಸೊ ಇವೆರಡು ಆಕ್ಷನ್ ರಿಯಾಕ್ಷನ್ ಪೇರ್ ಅಲ್ಲ. ಸರ್ ಹಾಗಾದ್ರೆ ಇದಕ್ಕೆ ಈ ಗ್ರಾವಿಟೇಷನಲ್ ಫೋರ್ಸ್ ಇದೇನು, ದಿಸ್ ಇಸ್ ಕಾಲ್ಡ್ ಆಸ್ ವೇಟ್, ಆಮೇಲೆ ಹೇಳ್ತೀನಿ. ಸೊ ಇದಕ್ಕೆ ರಿಯಾಕ್ಷನ್ ಫೋರ್ಸ್ ಯಾವ್ದಾಗಿರುತ್ತೆ ಸರ್? ಲೆಟ್ ಅಸ್ ಕನ್ಸಿಡರ್ an object placed on the surface of the earth. ಅರ್ತ್ ಮೇಲೆ ಒಂದು ಆಬ್ಜೆಕ್ಟ್ ನ ಇಟ್ಟಿದ್ದೀನಿ, ಅದು ಅರ್ತ್ ಕಡೆಗೆ ಎಷ್ಟು ಅಟ್ರಾಕ್ಟ್ ಆಗುತ್ತೆ ಅದನ್ನೇ ವೇಟ್ ಅಂತ ಕರಿತೀವಿ. ದಟ್ ಈಸ್ ಕಾಲ್ಡ್ ಆಸ್ mg. ಹೌದಾ? ಸೊ mg ಫೋರ್ಸ್ ಇದ್ರ ಮೇಲೆ ಅಟ್ರಾಕ್ಟ್ ಆಗ್ತಾ ಇದ್ರೆ, ಅರ್ತ್ ಅದರ ಕಡೆಗೆ ಅಷ್ಟೇ ಫೋರ್ಸ್ ಇಂದ ಆಕ್ಟ್ ಆಗತ್ತೆ. ಹಾಗಾಗಿ ಇದು
mg ಫೋರ್ಸ್ ಇರುತ್ತೆ. ಸೊ ದೀಸ್ ಟೂ ಆರ್ ಆಕ್ಷನ್ ರಿಯಾಕ್ಷನ್ ಪೇರ್, ಆಕ್ಷನ್ ಅಂಡ್ ರಿಯಾಕ್ಷನ್ ಪೇರ್. ಸೊ ಹಾಗಾದ್ರೆ ಇವೆರಡು ಪೇರ, ಸೊ ದೇ ಆರ್ ನಾಟ್ ಆಕ್ಷನ್ ರಿಯಾಕ್ಷನ್ ಪೇರ್, ರಿಯಾಕ್ಷನ್ ಪೇರ್. ಸರ್ ಹಾಗಾದ್ರೆ ಇದಕ್ಕೇನು ಜೊತೆ ಸಿಕ್ತು, ಜೋಡಿ ಸಿಕ್ತು. ಹಾಗಾದ್ರೆ ಇವನ್ಗೆ ಜೋಡಿ ಯಾರು? ಹೂ ಇಸ್ ಅ ಪೇರ್ ಫಾರ್ ದಿಸ್ ಒನ್? ಸೊ ಅದೇ ಆಬ್ಜೆಕ್ಟ್ ನ ಇಲ್ಲಿ ಕನ್ಸಿಡರ್ ಮಾಡ್ತೀನಿ ನೋಡಿ. ಸೊ ಇದು ಗ್ರೌಂಡ್ ಅಂತ ಕನ್ಸಿಡರ್ ಮಾಡೋಣ. ಗ್ರೌಂಡ್, ದಿಸ್ ಇಸ್ ಅ ಆಬ್ಜೆಕ್ಟ್ ಆಫ್ ಮಾಸ್ ಎಂ. ಸೊ ಈಗ ಇದ್ರ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗುತ್ತೆ? ಎಂ ಜಿ. ಇದೇನಿದು ನಾರ್ಮಲ್ ಫೋರ್ಸ್, ಇಟ್ ಇಸ್ ಅ ಫೋರ್ಸ್ ಆಕ್ಟೆಡ್ ಬೈ, ಈ ಕೇಸ್ ನಲ್ಲಿ ಫ್ಲಾಟ್ ಸರ್ಫೇಸ್ ನಲ್ಲಿ ಇದ್ದಾಗ ಸೇಮ್ ವ್ಯಾಲ್ಯೂ ಇರುತ್ತೆ, ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ, ಬಟ್ ದೇ ಆರ್ ನಾಟ್ ಈಕ್ವಲ್, ದೇ ಆರ್ ನಾಟ್ ಆಕ್ಷನ್ ಅಂಡ್ ರಿಯಾಕ್ಷನ್ ಪೇರ್. ಸೊ ಈಗ ಈ ಸರ್ಫೇಸ್ ಇದ್ರ ಮೇಲೆ ಏನ್ ಫೋರ್ಸ್ ಆಕ್ಟ್ ಆಗತ್ತೆ ಅದನ್ನ ನಾನು ನಾರ್ಮಲ್ ಫೋರ್ಸ್ ಆಕ್ಟೆಡ್ ಬೈ ಗ್ರೌಂಡ್ ಆನ್ ಬಾಡಿ ಅಥವಾ ಆಕ್ಟೆಡ್ ಆನ್ ಗ್ರೌಂಡ್, acted by ground on the body. So let us consider, so this is bg, I am very sorry, this is normal force. Normal force acted on the body by gravitational force. Ground ಈ ಆಬ್ಜೆಕ್ಟ್ ನ ಎಷ್ಟು ಮೇಲೆ ಫೋರ್ಸ್ ಗೆ ಫೋರ್ಸ್ ಇಂದ ನಾರ್ಮಲ್ ಎಕ್ಸರ್ಟ್ ಮಾಡುತ್ತೋ ಅಷ್ಟೇ ಫೋರ್ಸ್ ಈ ಆಬ್ಜೆಕ್ಟ್ ಇದ್ರ ಮೇಲೆ ಎಕ್ಸರ್ಟ್ ಮಾಡ್ತಿರತ್ತೆ. ದಟ್ ಈಸ್ ನಾರ್ಮಲ್ ರಿಯಾಕ್ಟಿವ್ ಫೋರ್ಸ್ acted on the ground by the body. ಸೊ ಇವೆರಡು ಆಕ್ಷನ್ ರಿಯಾಕ್ಷನ್ ಪೇರ್ ಆಗಿರುತ್ತೆ, ಆಕ್ಷನ್ ರಿಯಾಕ್ಷನ್ ಪೇರ್. ಸೊ ಇದು ನಾರ್ಮಲ್ ಫೋರ್ಸ್, ಕಾಂಟ್ಯಾಕ್ಟ್ ಫೋರ್ಸ್, ಇದು ಕಾಂಟ್ಯಾಕ್ಟ್ ಫೋರ್ಸ್. ಇವೆರಡು ನಾನ್ ಕಾಂಟ್ಯಾಕ್ಟ್ ಫೋರ್ಸ್, ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂದ್ರೂ ಆಕ್ಟ್ ಆಗುತ್ತೆ. ಸೊ ಹಾಗಾಗಿ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರಿತೀವಿ. ದೀಸ್ ಟು ಆರ್ ನಾಟ್ action and reaction pair. So make a note on this one. We'll go to the next concept, that is weight of an object or weight of a person. Done? Erase madla. I'm going to erase in 3, 2, 1. Done. The next concept is weightlessness. Weightlessness. ಅಥವಾ weight ಹಾಕೊಳ್ಳಿ. weight. What do you mean by weight? ನೋಡ್ರಪ್ಪ, ನಾವೀಗ ಒಂದು weighing scale ಮೇಲೆ ನಿಂತ್ಕೊಂತೀವಿ. Just assume I am standing on the weighing scale. weighing scale ಮೇಲೆ ನಿಂತ್ಕೊಂಡಾಗ ನಾನು ಇದು ಸಖತ್ತಾಗಿದೆಯಲ್ಲ, ಓಕೆ, weighing scale ಮೇಲೆ ನಿಂತ್ಕೊಂಡಾಗ ಇಲ್ಲೇನ್ ತೋರಿಸುತ್ತೆ ಅದೇ weight sir ಅಂತ ಹೇಳ್ಬೇಡಿ. ಬೇಸಿಕಲಿ ಅಲ್ಲೇನ್ ತೋರಿಸ್ತಿದೆ ಅಂದ್ರೆ ಇಟ್ ಈಸ್ ಅ ನಾರ್ಮಲ್ ರಿಯಾಕ್ಟಿವ್ ಫೋರ್ಸ್. ನಾನು ಈ ವೇಯಿಂಗ್ ಸ್ಕೇಲ್ ಮೇಲೆ ಎಷ್ಟು ನಾರ್ಮಲ್ ಫೋರ್ಸ್ ನ ಡೌನ್ ಸೈಡ್ ಗೆ ಅಪ್ಲೈ ಮಾಡ್ತೀನೋ ದಟ್ ಈಸ್ ಕಾಲ್ಡ್ ಆಸ್ ಮೈ ವೇಟ್. ಅರ್ಥ ಆಯ್ತಾ? ಇನ್ನೊಂದ್ಸತಿ ಹೇಳ್ತೀನಿ ಕೋರಿ. ನಾನು ಒಂದು ಸ್ಕೇಲ್ ಮೇಲೆ ನಿಂತ್ಕೊಂಡಾಗ, ವೇಯಿಂಗ್ ಸ್ಕೇಲ್ ಮೇಲೆ ನಿಂತ್ಕೊಂಡಾಗ ನಾನು ಆ ವೇಯಿಂಗ್ ಸ್ಕೇಲ್ ಮೇಲೆ ಎಷ್ಟು ನಾರ್ಮಲ್ ರಿಯಾಕ್ಟಿವ್ ಫೋರ್ಸ್ ಅಂದ್ರೆ ಡೌನ್ ಸೈಡ್ ಎಷ್ಟು ಫೋರ್ಸ್ ಅನ್ನ ಆಕ್ಟ್ ಮಾಡ್ತಿದ್ದೀನಿ ದಟ್ ಈಸ್ ಕಾಲ್ಡ್ ಆಸ್ weight of a person. ಅಥವಾ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಇದ್ರೆ ದಟ್ ಈಸ್ weight of a object. So it is a normal reactive force acted by a person ಅಥವಾ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಪರ್ಸನ್ on the weighing scale, on the weighing scale is called as weight. ಅದನ್ನೇ ನಾವೇನಂತ ಕರಿತೀವಿ? weight ಅಂತ ಕರಿತೀವಿ. ಸೊ ನಾರ್ಮಲ್ ಆಗಿ ಒಂದು weighing scale ಗ್ರೌಂಡ್ ಮೇಲೆ ಇಟ್ಟಿ. Let us consider I am the person standing on it. ಡ್ಯಾನ್ಸ್ ಎಲ್ಲ ಹಾಡಬಾರ್ದು. ಇಫ್ ಇಟ್ ಈಸ್ ಅಟ್ ರೆಸ್ಟ್ ಅಥವಾ ಯೂನಿಫಾರ್ಮ್ ಮೋಷನ್ ಅಂತಾನು ಹೇಳ್ಬೋದು. ಈ ಕೇಸ್ ನಾನು ಲಾಸ್ಟ್ ಅಲ್ಲಿ ತಗೊಂತೀನಿ. ಸುಮ್ಮನೆ ನಿಂತಿರೆ ಡ್ಯಾನ್ಸ್ ಆಡ್ದಿರ, ಹಾಗೆ ಡ್ಯಾನ್ಸ್ ಆಡ್ದಿರ ನಿಂದ್ರೆ ವಾಟ್ ಎವರ್ ದ ನಾರ್ಮಲ್ ರಿಯಾಕ್ಟಿವ್ ಫೋರ್ಸ್ ದಟ್ ಈಸ್ ಈಕ್ವಲ್ಸ್ ಟು ಗ್ರಾವಿಟೇಷನಲ್ ಫೋರ್ಸ್, n is equals to mg ಆಗಿರತ್ತೆ. ಆ ನಾರ್ಮಲ್ ಫೋರ್ಸ್ ನಾವಂತ ಕರಿತೀವಿ weight ಅಂತ ಕರಿತೀವಿ. weight is equals to mg. So that will be equals to the weight of a person. It is measured in Newton. kg ಅಲ್ಲ, ಮಾಸ್ ನ ಮೆಷರ್ ಮಾಡೋದು kg ಅಲ್ಲಿ, weight ನ ಮೆಷರ್ ಮಾಡೋದು ನ್ಯೂಟನ್ ಅಲ್ಲಿ ಆಗಿರುತ್ತೆ. ಸೊ ಮೇಕ್ ಎ ನೋಟ್ ಆನ್ ದಿಸ್ ಒನ್. ಸರ್ ಹಾಗಾದ್ರೆ ಈ ಪರ್ಸನ್ ಮೇಲೆಗೆ ಆಕ್ಸಲರೇಟ್ ಆಗ್ತಿದೆ, ಡೌನ್ ಸೈಡ್ ಆಕ್ಸಲರೇಟ್ ಆಗ್ತಿದೆ, ಏನಾಗುತ್ತೆ? weight ಸೇಮ್ ಇರುತ್ತಾ? ನಿಜ ಇರಲ್ಲ, ಸೇಮ್ ಇರಲ್ಲ, ಡಿಫ್ರೆಂಟ್ ಇರುತ್ತೆ. ಒಂದೊಂದು ಕೇಸಸ್ ಸ್ಟಡಿ ಮಾಡ್ತಾ ಇರೋಣ. ಲಿಫ್ಟ್ ಅಲ್ಲಿ ಮೇಲೆಗೆ ಹೋಗ್ತಿದ್ರೆ ಏನಾಗುತ್ತೆ? ಲಿಫ್ಟ್ ಅಲ್ಲಿ ಡೌನ್ ಸೈಡ್ ಬರ್ತಿದ್ರೆ ಏನಾಗುತ್ತೆ? ಅಥವಾ ಲಿಫ್ಟ್ ಅಲ್ಲಿ ಕಾನ್ಸ್ಟೆಂಟ್ ಆಕ್ಸಲರೇಷನ್, ಕಾನ್ಸ್ಟೆಂಟ್ ವೆಲಾಸಿಟಿ ಇಂದ ಬರ್ತಿದ್ರೆ ಏನಾಗುತ್ತೆ? ಆಲ್ ದ ಕೇಸಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಸೊ ಫಸ್ಟ್ ಹೆಡಿಂಗ್ ಬರ್ಕೊಳ್ಳಿ, weight of a person in lift. ಆಯ್ತಾ? ಇದು ಅರ್ಥ ಆಯ್ತು ಅಂತ ಅನ್ಕೊಂತಿದ್ದೀನಿ. weight of a person in lift. weight of a person in lift. Case 1,
Case 1, if the lift is at rest. ಸುಮ್ಮನೆ ಲಿಫ್ಟ್ ನಿಂತಿದೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ ದಿಸ್ ಅ ರೋಪ್. ಆ ರೋಪ್ ಒಂದು ಲಿಫ್ಟ್ ಗೆ ಅಟ್ಯಾಚ್ ಆಗಿದೆ. there is a person over here. ನಿಂತಿದ್ದಾನೆ ಪರ್ಸನ್ ಅಂತ ಅನ್ಕೊಳ್ಳೋಣ. ಆಬ್ವಿಯಸ್ಲಿ ಟೆನ್ಷನ್ ಇರುತ್ತೆ, ಅದೆಲ್ಲ ನಾವು ಈಗ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿಲ್ಲ. ಸೊ ಇಫ್ ಆಕ್ಸಲರೇಷನ್ ಇಸ್ ಈಕ್ವಲ್ ಟು 0, if acceleration of the lift is equal to 0, that means rest or uniform velocity ಈ ಕೇಸ್ ನಲ್ಲಿ ಈ ಪರ್ಸನ್ ವೆಯ್ಟ್ ಎಷ್ಟಿರುತ್ತೆ ಅಂದ್ರೆ ದಟ್ ಇಸ್ W is equal to mg. ಅರೆ ಸಿಂಪಲ್ ಆಗಿ ಡೌನ್ ಸೈಡ್ mg ಇರುತ್ತೆ, ಮೇಲ್ಗಡೆಗೆ ನಾರ್ಮಲ್ ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ. ಈ ನಾರ್ಮಲ್ ಫೋರ್ಸ್ ಡೌನ್ ಸೈಡ್ ಗೆ ಎಷ್ಟು ಎಕ್ಸರ್ಟ್ ಮಾಡ್ತಾನೋ ದಟ್ ಇಸ್ ಈಕ್ವಲ್ಸ್ ಟು ದ ವೆಯ್ಟ್ ಆಫ್ ಎ ಪರ್ಸನ್, ದಟ್ ಇಸ್ ಈಕ್ವಲ್ಸ್ ಟು mg. ಸೊ ನೋಡಿ, ಇಲ್ಲೊಂದು ಮಿಸ್ಕಾನ್ಸೆಪ್ಷನ್ ಇದೆ. ಆಕ್ಸಲರೇಷನ್ 0 ಇದೆ ಅಂತ ಹೇಳಿದ ತಕ್ಷಣ ಲಿಫ್ಟ್ ಮೂವ್ ಆಗಬಾರ್ದು ಅಂತಲ್ಲ. ಲಿಫ್ಟ್ ಕ್ಯಾನ್ ಬಿ ಮೂವಿಂಗ್ ಡೌನ್ ಸೈಡ್ ಆರ್ ಮೂವಿಂಗ್ ಅಪ್ ಸೈಡ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ. ಅರೆ ಕಾನ್ಸ್ಟೆಂಟ್ ವೆಲಾಸಿಟಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಅಥವಾ ಕಾನ್ಸ್ಟೆಂಟ್ ವೆಲಾಸಿಟಿಯಲ್ಲಿ ಡೌನ್ ಸೈಡ್ ಬರ್ತಿರ್ಬೇಕಾದ್ರೆ ಆಗ್ಲೂ ಕೂಡ ವೆಯ್ಟ್ ಆಫ್ ದ ಪರ್ಸನ್ mg ಇರುತ್ತೆ. ಸರ್ ಹಾಗಾದ್ರೆ ನಾವು ಲಿಫ್ಟ್ ಅಲ್ಲಿ ಹೋಗೋವಾಗ ವೆಯ್ಟ್ಲೆಸ್ನೆಸ್ ಅಥವಾ ವೆಯ್ಟ್ ಜಾಸ್ತಿ ಆದಂಗೆ ಅನ್ಸುತ್ತೆ. ಅದ್ ಯಾವಾಗ? ಸ್ಟಾರ್ಟಿಂಗ್ ಅಲ್ಲಿ ಒನ್ಸ್ ಲಿಫ್ಟ್ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆದಾಗ ಆಕ್ಸಲರೇಟ್ ಇರುತ್ತೆ. ಒಂದ್ಸತಿ ವೆಲಾಸಿಟಿ ಗೈನ್ ಮಾಡಿದ್ಮೇಲೆ ಅದು ಕಾನ್ಸ್ಟೆಂಟ್ ವೆಲಾಸಿಟಿ ಆದ್ಮೇಲೆ ನಿಮ್ಗೆ ಚೇಂಜಸ್ ಕಾಣಿಸಲ್ಲ. ರಿಮೆಂಬರ್ ದಟ್ ಒನ್. ಸೊ ಬೇಕಾದ್ರೆ ಈ ಸತಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಸೊ ಲಿಫ್ಟ್ ಬಂದ್ ನಿಂತಿದೆ, ನಿಮ್ ಫ್ಲೋರ್ ಎಂಟರ್ ಆಗಿದ್ರೆ ಮೇಲೆ ಹೋಗ್ಬೇಕು ಅಂತ ಅನ್ಕೊಳ್ಳಿ. ಮೇಲೆಗೆ ಹೋಗ್ಬೇಕಾದ್ರೆ ಆಕ್ಸಲರೇಟ್ ಆಗ್ಬೇಕು. ಒಂದ್ಸತಿ ಆಕ್ಸಲರೇಟ್ ಆದ್ಮೇಲೆ ನಾರ್ಮಲ್ ಕಾನ್ಸ್ಟೆಂಟ್ ವೆಲಾಸಿಟಿನ ಮೇಲೆ ಹೋಗ್ತಿರುತ್ತೆ, ಅವಾಗ ಏನು ಅನ್ಸಲ್ಲ. ಯಾವಾಗ ಲಿಫ್ಟ್ ಆಕ್ಸಲರೇಟ್ ಆಗತ್ತೋ ಅವಾಗ ಮಾತ್ರ ನಿಮ್ಗೆ ವೆಯ್ಟ್ ಚೇಂಜ್ ಆದಂಗೆ ಅನ್ಸುತ್ತೆ. ಸೊ ದಟ್ಸ್ ವಾಟ್ ಐ ವಾಂಟೆಡ್ ಟು ಸೇ. ಸೊ ಈಗ ಲಿಫ್ಟ್ ರೆಸ್ಟ್ ಅಲ್ಲಿ ಇದ್ರೆ ಅಥವಾ ಯೂನಿಫಾರ್ಮ್ ವೆಲಾಸಿಟಿ ಅಂದ್ರೆ ಆಕ್ಸಲರೇಷನ್ 0 ಇದ್ರೆ ಆ ಕೇಸಸ್ ನಲ್ಲಿ W is equals to mg. ಸೊ ಮೂವಿಂಗ್ ಅಪ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ, ಮೂವಿಂಗ್ ಡೌನ್ ವಿತ್ ಯೂನಿಫಾರ್ಮ್, ಆಲ್ರೆಡಿ ಮೂವಿಂಗ್ ಅಲ್ಲಿ ಇರಬೇಕು. 0 ಇಂದ ಸ್ಟಾರ್ಟ್ ಮಾಡ್ಬೋದು. 0 ಇಂದ ಸ್ಟಾರ್ಟ್ ಮಾಡಿದ್ರೆ ಆಕ್ಸಲರೇಟ್ ಆಗುತ್ತೆ, ಅವಾಗ ಇದು ಚೇಂಜ್ ಆಗುತ್ತೆ. ಸೊ ಅದನ್ನ ನಾವು ಸೆಕೆಂಡ್ ಕೇಸ್ ಮತ್ತು ಥರ್ಡ್ ಕೇಸ್ ಅಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ವೆಯ್ಟ್ ಆಫ್ ಎ ಪರ್ಸನ್ ಇನ್ a lift with acceleration 0. acceleration 0 ಅಂದ್ರೆ ರೆಸ್ಟ್ ಅಲ್ಲಿ ಇರಬಹುದು ಅಥವಾ ಕಾನ್ಸ್ಟೆಂಟ್ ವೆಲಾಸಿಟಿ ಇಂದ ಮೂವ್ ಆಗ್ತಾ ಇರಬಹುದು. ಸೊ ಇನ್ ದಿಸ್ ಕೇಸಸ್ W is equals to mg ಆಗಿರುತ್ತೆ. ಸೊ ಕೇಸ್ 2, if the lift is moving upward. Case 2, lift moving up with acceleration a. So lift ಮೇಲೆಗೆ ಹೋಗ್ತಿದೆ ಅಂತ ಅನ್ಕೊಳ್ಳೋಣ. ದಿಸ್ ಇಸ್ ಅ ಕೇಸ್ 2. ಬನ್ನಿ ಲಿಫ್ಟ್ ಅಲ್ಲಿ ಹೋಗೋಣ. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಅ ಪರ್ಸನ್ and this is a tension ಈಗ ನಾವೇನು ಕನ್ಸಿಡರ್ ಮಾಡಲ್ಲ. ಸೊ ಬಟ್ ಇರುತ್ತೆ. ಈಗ ಆಕ್ಸಲರೇಷನ್ ಅಪ್ಸೈಡ್ ಇದೆ, ಅಪ್ಸೈಡ್, ಅಂಡ್ ವಾಟ್ ಆರ್ ದ ಫೋರ್ಸಸ್ ಆಕ್ಟಿಂಗ್ ಆನ್ ಹಿಮ್. ಸೊ ಈ ಲಿಫ್ಟ್ ಮೇಲೆಗೆ ಹೋಗ್ತಿದ್ರೆ ಇವನ್ ಕೂಡ ಆಕ್ಸಲರೇಟ್ ಮೇಲೆಗೆ ಹೋಗ್ತಿರ್ತಾನೆ, ಲಿಫ್ಟ್ ಜೊತೆಗೆ ಹೋಗ್ಬೇಕು ತಾನೆ. ಸೊ ದಟ್ ಈಸ್ ಅ ಕೇಸ್, ದಟ್ ಈಸ್ ಅ ಪಾಯಿಂಟ್ ಐ ವಾಂಟೆಡ್ ಟು ಸೇ. ಲಿಫ್ಟ್ ಮೇಲೆಗೆ ಹೋಗ್ತಿದ್ರೆ ಪರ್ಸನ್ ಕೂಡ ಮೇಲೆಗೆ ಹೋಗ್ತಿರ್ತಾನೆ. ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ಮ್ಯಾನ್. ಇವನ್ ಮಾಸ್ m ಇದೆ ಅಂತ ಅನ್ಕೊಳ್ಳೋಣ. ಮಾಸ್ m, ಡೌನ್ ಸೈಡ್ mg ಇರುತ್ತೆ, ಮೇಲ್ಗಡೆಗೆ ಏನಿರುತ್ತೆ ನಾರ್ಮಲ್ ಫೋರ್ಸ್ ಇರುತ್ತೆ, ನಾರ್ಮಲ್ ಫೋರ್ಸ್ ಅಂಡ್ ಆಕ್ಸಲರೇಷನ್ a ಇರುತ್ತೆ. ಸೊ ವಾಟ್ ಈಸ್ ದ ನ್ಯೂಟನ್ ಸೆಕೆಂಡ್ ಲಾ? n minus mg is equals to m into a. n is equals to ma plus mg. Very important point. Normal force is nothing but weight of a person. W is equals to ma plus mg. ಈಗ ಜಾಸ್ತಿ ಆದಂಗೆ ಹೇಗಿರುತ್ತೆ whenever the lift starts. ಅಂದ್ರೆ ಲಿಫ್ಟ್ ಸ್ಟಾರ್ಟ್ ಆದಾಗ ವೆಲಾಸಿಟಿ ಚೇಂಜ್ ಆಗ್ಬೇಕು ತಾನೆ, ಅಂದ್ರೆ ಆಕ್ಸಲರೇಟ್ ಆಗ್ಬೇಕು. ಆವಾಗ ನಿಮ್ಗೊಂಚೂರು ವೆಯ್ಟ್ ಜಾಸ್ತಿ ಆದಂಗೆ ಅನ್ಸುತ್ತೆ when lift is accelerating upward. So there is a case 2. Let us see case 3. If the lift is moving downside with an acceleration, ಇದು ಬೇಕಾದ್ರೆ ಆಕ್ಸಲರೇಷನ್ a ಏನಿರುತ್ತೆ ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು you can get the answer. So a ವ್ಯಾಲ್ಯೂ ಕೊಡ್ಬೋದು, g ವ್ಯಾಲ್ಯೂ ಗೊತ್ತಿರುತ್ತೆ, m ವ್ಯಾಲ್ಯೂ ಕೊಡ್ಬೋದು, ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೋದು. I am going to the case 3 when the lift is moving down with an acceleration a. So next case, lift is moving downside with an acceleration a. ಲಿಫ್ಟ್ ಡೌನ್ ಸೈಡ್ ಮೂವ್ ಆಗ್ತಿದೆ ಅಂದ್ರೆ ಪರ್ಸನ್ ಕೂಡ ಡೌನ್ ಸೈಡ್ ಗೆ ಆಕ್ಸಲರೇಟ್ ಆಗ್ತಾನೆ. ದಿಸ್ ಇಸ್
this is acceleration A, downside. ಈಗ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ದ ಮ್ಯಾನ್ ಬರೀತೀನಿ. ಎಫ್ ಬಿ ಡಿ ಆಫ್ ಮ್ಯಾನ್ ಮೇಲೆ ಯಾವ್ಯಾವ ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಒಂದು mg, ಇನ್ನೊಂದು ಮೇಲೆಗೆ ನಾರ್ಮಲ್ ಫೋರ್ಸು, ಅಂಡ್ ಮತ್ತೆ ಡೌನ್ ಸೈಡ್ಗೆ ಆಕ್ಸಲರೇಷನ್ ಇದೆ. ಈಗ ಫ್ರೀ ಬಾಡಿ ಡಯಾಗ್ರಾಮ್ ಬರೆದ್ರೆ ಇದೇ ಜಾಸ್ತಿ ಇರಬೇಕು, ಹಾಗಾಗಿ mg ಮೈನಸ್ n ಇಸ್ ಈಕ್ವಲ್ಸ್ ಟು ma ಆಗತ್ತೆ. n is equals to mg minus ma. n is equals to, n is nothing but weight of the person. W is equals to mg minus ma. ಇದನ್ನ ಬೇಕಾದ್ರೆ ಕಾಮನ್ ತೆಗೆದ್ಬಿಟ್ಟು m into g minus a, ಅಲ್ಲೂ ಅಷ್ಟೇ m into g plus a ಕಾಮನ್ ತೆಗೆದ್ಬಿಟ್ಟು ಬರೀಬಹುದು. ಸೊ ದಿಸ್ ಇಸ್ ಅ weight of the person if the lift is moving downward. ಲಿಫ್ಟ್ ಡೌನ್ವರ್ಡ್ ಮೂವ್ ಆಗ್ತಿದೆ ಅಂದ್ರೆ, ಸೊ ನೀವು ಹತ್ತಿದ್ರಿ ಲಿಫ್ಟ್ ಸ್ಟಾರ್ಟ್ ಆಯ್ತು, ಡೌನ್ವರ್ಡ್ ಮೂವ್ ಆಗ್ಬೇಕಾದ್ರೆ ಆಕ್ಸಲರೇಟ್ ಆಗ್ಬೇಕು. ಅದೇ 0 ಇಂದ ಇನ್ಕ್ರೀಸ್ ಆಗ್ತಾ ಹೋಗ್ತಾನೆ. ಸೊ ಆವಾಗ ಏನಾಗುತ್ತೆ, ಸ್ವಲ್ಪ ಒಳಗಡೆ ಇರೋ ಆರ್ಗನ್ಸ್ ಎಲ್ಲ ಮೇಲೆ ತೇಲಾಡ್ದಂಗೆ ಅನ್ಸುತ್ತೆ, ಬಿಕಾಸ್ ಆಫ್ ದ ಲೆಸ್ ವೈಟ್. ಕಮ್ಮಿ ಇರುತ್ತೆ ಅದು ವೈಟ್, ಹಾಗಾಗಿ ಇಷ್ಟು ವೈಟ್ ಇರುತ್ತೆ. W is equals to m into g minus a. ಆಯ್ತಾ? ಸೊ ಕೇಸ್ 3 ಆಯ್ತು. ನೆಕ್ಸ್ಟ್ ಇಸ್ ಕೇಸ್ 4. ಇದರಲ್ಲೇ ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಬಹುದು ಬೇಕಾದ್ರೆ. ಸೊ ಕೇಸ್ 4, when the rope of the lift is cut down. ಕೇಸ್ 4 ನಲ್ಲಿ ಏನ್ ಮಾಡೋಣ, ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡೋದು ಬೇಡ, ಈ ರೋಪ್ ನ ಕಟ್ ಮಾಡ್ಬಿಟ್ರೆ ಏನಾಗತ್ತೆ, let us see what is going to happen. When this rope is cut down, this will fall down with an acceleration that is equal to g. Acceleration due to gravity in the free fall ಆಗತ್ತೆ. This is said to be in free fall. So ಈಗ ಅದರ ಜೊತೆಗೆ ಮ್ಯಾನ್ ಹೋಗ್ಬೇಕಾಗತ್ತೆ. let us see, ಡೌನ್ ಸೈಡ್ mg ಇದೆ, ಮೇಲ್ಗಡೆಗೆ ನಾರ್ಮಲ್ ಇದೆ, ಡೌನ್ ಸೈಡ್ ಗೆ ಆಕ್ಸಲರೇಷನ್ ದಟ್ ಇಸ್ ಈಕ್ವಲ್ ಟು g ಇದೆ. ಈಗ ಈಕ್ವೇಶನ್ ನ ಬರೆದ್ರೆ mg minus n is equals to mass into a and a is equals to g ಆಗಿರೋದ್ರಿಂದ you will write g, or a is equal to g. ಹಾಗಾದ್ರೆ n is equals to 0 ಬರುತ್ತೆ. in other words, weight is equal to 0. So this situation is called as weightlessness of a person. Weightlessness of a person. ಯಾವುದೋ ಒಂದು ಆಬ್ಜೆಕ್ಟ್ ಫ್ರೀಲಿ ಫಾಲ್ ಆಗ್ತಾ ಇದ್ರೆ, it does not experience any weight. This situation is called as weightlessness. ಸೊ ನೋಡಿ, ಇಲ್ಲಿ ನಾರ್ಮಲ್ ಫೋರ್ಸ್ ಏನಿರುತ್ತೆ, 0 ಇರುತ್ತೆ. ಇನ್ನೇನು ಸ್ವಲ್ಪ ಪುಷ್ ಮಾಡಿದ್ರೆ ಸಾಕು, ಆ ಕಾಂಟ್ಯಾಕ್ಟ್ ಬಿಟ್ಟು ಮೇಲೆ ತೇಲಾಡೋ ಸಿಚುವೇಶನ್ ಇರುತ್ತೆ. ಸೊ when an object is freely falling under the action of gravity, it does not experience any normal force, ಅಥವಾ any normal force ಅದನ್ನೇ ನಾವು ಅಂತ ಕರಿತೀವಿ, weight ಅಂತ ಕರಿತೀವಿ, weight. This situation is called as weightlessness. ಈ ಸಿಚುವೇಶನ್ ನಾವೆಂತ ಕರಿತೀವಿ, weightlessness ಅಂತ ಕರಿತೀವಿ. ಐ ಹೋಪ್ ಯು ಅಂಡರ್ಸ್ಟುಡ್. ಸರ್, ಹಾಗಾದ್ರೆ weightlessness ನ ಎಕ್ಸ್ಪೀರಿಯನ್ಸ್ ಆಗ್ಬೇಕಾದ್ರೆ ಲಿಫ್ಟ್ ರೋಪ್ ಕಟ್ ಬೇಕಾಗಿಲ್ಲ. ಸೊ there are some tourism spots where you can experience weightlessness. ಸೊ ಅಂತ ಒಂದು ಟೂರಿಸಂ ಸ್ಪಾಟ್ ವೆಬ್ಸೈಟ್ ಇದೆ, ಬೇಕಾದ್ರೆ ಕೊಡ್ತೀನಿ, www.gozero.org. ಸೊ ಇಲ್ಲಿ ಏನ್ ಮಾಡ್ತಾರೆ ಇವರು, ಒಂದು ದೊಡ್ಡ ಫ್ಲೈಟ್ ಇದೆ, ಅದೊಂದು ಕಂಪನಿ, ಟೂರಿಸಂ ಕಂಪನಿ, ಒಂದು ದೊಡ್ಡ ಫ್ಲೈಟ್ ಇದೆ. ಆ ಫ್ಲೈಟ್ ನಲ್ಲಿ ಹಚ್ಕೊಂಡು ಒಂದು ಟಿಕೆಟ್ ಮೋಸ್ಟ್ಲಿ ಅರೌಂಡ್ $10,000 ರುಪೀಸ್ ಅಲ್ಲ, ಡಾಲರ್ಸ್ ಅಲ್ಲಿ ಇದೆ. ಸೊ ಅಷ್ಟು ನೀವು ಪೇ ಮಾಡಿದ್ರೆ ಒಂದು ಟಿಕೆಟ್ ನ ಬುಕ್ ಮಾಡ್ಕೋಬಹುದು. ಇವ್ರು ಏನ್ ಮಾಡ್ತಾರೆ, ಒಂದು ಬೋಯಿಂಗ್ ಫ್ಲೈಟ್ ಅಲ್ಲಿ ನಿಮ್ನ ಕರ್ಕೊಂಡು ಮೇಲೆ ಹೋಗ್ತಾರೆ. ಆ ಫ್ಲೈಟ್ ನ ಡೌನ್ ಸೈಡ್ ಎಷ್ಟು ಆಕ್ಸಲರೇಷನ್, ಜಿ ಆಕ್ಸಲರೇಷನ್ ಡೌನ್ ಸೈಡ್ ಮೂವ್ ಮಾಡ್ತಾರೆ. ಅವಾಗ ನೀವು weightlessness ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಯಾವ ತರ ಇರುತ್ತೆ weightlessness ಅನ್ನೋದು. ಸೊ ಇಟ್ ಇಸ್ ವೆರಿ ಫೇಮಸ್. ಈವನ್ ನಮ್ಮ ಸೈಂಟಿಸ್ಟ್ ಸ್ಟೀಫನ್ ಹಾಕಿಂಗ್ ಕೂಡ ಇದರಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಆಗಿರ್ತಾರೆ. ಆಕ್ಚುಲಿ ಸ್ಟೀಫನ್ ಹಾಕಿಂಗ್ ಅವ್ರಿಗೆ ತುಂಬಾ ಆಸೆ, ಆಸ್ಟ್ರೋನಾಟ್ ಆಗ್ಬೇಕು, ಸ್ಪೇಸ್ಗೆ ಹೋಗ್ಬೇಕು ಅಂತ. ಬಟ್ ಅವ್ರ ಹೆಲ್ತ್ ಕಂಡೀಷನ್ ಆಗಿರೋದ್ರಿಂದ ಡಾಕ್ಟರ್ಸ್ ರೆಕಮೆಂಡ್ ಮಾಡೋದಿಲ್ಲ, ಡಾಕ್ಟರ್ಸ್ ಬೇಡ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಈ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ weightlessness. ಸ್ಪೇಸ್ ಯಾವ ತರ ಇರುತ್ತೆ ಅಂತ ತುಂಬಾ ಆಸೆ ಇರುತ್ತೆ, ಇದರಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಆಗ್ತಾರೆ. ಸೊ ಡಾಕ್ಟರ್ಸ್ ಬೇಡ ಅಂದ್ರೂ ಹೋಗ್ತಾರೆ, ಬಿಕಾಸ್ ಇಟ್ ವಾಸ್ ಹಿಸ್ ವಿಶ್.
ಸೊ ಕೊನೆಗೂ he experienced and he shared his thoughts in a video. ಸೊ ಆ ವಿಡಿಯೋ ಅವೈಲಬಲ್ ಇದೆ, ಬೇಕಾದ್ರೆ ಯು ಕ್ಯಾನ್ ಚೆಕ್ ದಿಸ್ www.gozero.org ವೆಬ್ಸೈಟ್. ಸೊ $10,000 ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಂಗೆ ಒಂದು ಟಿಕೆಟ್ ಬುಕ್ ಮಾಡಿ ನಾನು ಜೊತೆಗೆ ಬರ್ತೀನಿ, ವಿ ಕ್ಯಾನ್ ಗೋ ಟುಗೆದರ್. ಡನ್. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಇನ್ನೊಂದು ಪ್ರಾಬ್ಲಮ್ಸ್ ನ ಮಾಡೋಣ. ಲೆಟ್ ಅಸ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್. ಡನ್. ಇನ್ನೊಂದು ಕೇಸ್ ಇದೆ ಈಗ. ಲೆಟ್ ಅಸ್ ಸಿ. ಕೇಸ್ 3 ಆಯ್ತಾ? ಐ ಆಮ್ ಗೋಯಿಂಗ್ ಟು ಎರೇಸ್. ಡನ್. ನೆಕ್ಸ್ಟ್ ಕೇಸ್ ಏನಪ್ಪಾ ಅಂದ್ರೆ, when the lift is moving downward, when lift is moving down with a is equals to 2g. ಅರೆ a is ಸರ್ ಕಟ್ ಮಾಡಿದ್ರೆ g ಆಕ್ಸಲರೇಷನ್ ಮಾತ್ರ ಆಕ್ಸಲರೇಟ್ ಆಗುತ್ತೆ. ಸೊ ಈಗ ಏನ್ ಮಾಡೋಣ, ಡೌನ್ ಸೈಡ್ ಒಂದು ರೋಪ್ ಕನೆಕ್ಟ್ ಮಾಡ್ಬಿಟ್ಟು ಇಲ್ಲೊಂದು ಮೋಟರ್ಸ್ಗೆ ಟೈ ಅಪ್ ಮಾಡಿ ರನ್ ಮಾಡೋಣ. g ಆಕ್ಸಲರೇಟರ್ ಗಿಂತ ಜಾಸ್ತಿ ಆಕ್ಸಲರೇಷನ್ ಬರೋ ತರ ಡೌನ್ ಸೈಡ್ ಗೆ ಪುಲ್ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಆಕ್ಸಲರೇಷನ್ ಇಸ್ ಈಕ್ವಲ್ ಟು 2g. ಸೊ ಮೇಲ್ಗಡೆ ಹಾಗೆ ರೋಪ್ ಇದೆ, ಡೌನ್ ಸೈಡ್ ಏನ್ ಮಾಡ್ತಾ ಇದೀವಿ, ಫ್ರೀ ಫಾಲ್ ಅಲ್ಲ, ಅರೆ ಇದು ಫ್ರೀ ಫಾಲ್ ಬದಲು ಡೌನ್ ಸೈಡ್ ಇಂದ ರಪ್ ಅಂತ ಎಳಿತಾ ಇರೋ ತರ ಒಂದು ಮೆಕ್ಯಾನಿಸಮ್ ಅರೇಂಜ್ ಮಾಡೋಣ, ಸಚ್ ದಟ್ a is equal to 2g. ಸೊ ಈಗ ಏನಾಗುತ್ತೆ ವೇಟ್ ನೋಡೋಣ. ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ಮ್ಯಾನ್ ಫ್ರೀ ಬಾಡಿ ಡಯಾಗ್ರಾಮ್ ಬರೆದ್ರೆ ಡೌನ್ ಸೈಡ್ ಏನಿದೆ mg ಇದೆ, ಮೇಲೆಗೆ ಏನಿದೆ ನಾರ್ಮಲ್ ಫೋರ್ಸ್ ಇರುತ್ತೆ, ಲೆಟ್ ಅಸ್ ಅಸ್ಯೂಮ್, ಅಂಡ್ ಡೌನ್ ಸೈಡ್ ಏನಪ್ಪಾ ಅಂದ್ರೆ ಆಕ್ಸಲರೇಷನ್ ದಟ್ ಈಸ್ ಈಕ್ವಲ್ ಟು 2g. ಈಗ ನ್ಯೂಟನ್ ಸೆಕೆಂಡ್ ಲಾ ಬರೆದ್ರೆ ಇದಕ್ಕೆ mg minus normal is equals to m into a. mg minus normal is equals to m into 2g, ಅಥವಾ n is equals to mg minus 2mg, ಅಥವಾ weight is equals to normal is equals to minus of mg. ಅರೆ ಏನಿದು ಮೈನಸ್ ಬರ್ತಿದೆ ಸರ್? ನಾರ್ಮಲ್ ಫೋರ್ಸ್ ನೆಗೆಟಿವ್ ಆಗ್ತಿದೆ, ವೆಯ್ಟ್ ನೆಗೆಟಿವ್ ಆಗ್ತಿದೆ. ವಾಟ್ ಡಸ್ ಇಟ್ ಮೀನ್? ಈ 2g ಸ್ಪೀಡ್ ಇಂದ 2g ಆಕ್ಸಲರೇಷನ್ ಇಂದ ಡೌನ್ ಸೈಡ್ ಮಾಡಿದ್ರೆ ಫಸ್ಟ್ ಆಫ್ ಆಲ್ a is equal to g ಇದ್ದಾಗ ನಾರ್ಮಲ್ ಫೋರ್ಸ್ 0 ಆಗುತ್ತೆ. ಅರೆ ಸ್ವಲ್ಪ ಇವನ್ನ ಪುಷ್ ಮಾಡಿದ್ರೆ ತೇಲಾಡಕ್ ಶುರು ಮಾಡ್ಬಿಡ್ತಾನೆ. ಸ್ವಲ್ಪ ಈ ಕಂಡೀಷನ್ ನಲ್ಲಿ ಏನಾದ್ರೂ ಪುಷ್ ಮಾಡಿದ್ರೆ ಸ್ವಲ್ಪ ತೇಲಾಡಕ್ ಶುರು ಮಾಡ್ಬಿಡ್ತಾನೆ. ಅದಕ್ಕಿಂತ ಜಾಸ್ತಿ ಆಗ್ತಾ ಹೋದ್ರೆ ಏನಾಗತ್ತಪ್ಪ ಅಂದ್ರೆ, ಸೊ ಈ ಲಿಫ್ಟ್ ಡೌನ್ ಸೈಡ್ ಬರುತ್ತೆ, ನಾರ್ಮಲ್ ಫೋರ್ಸ್ ನೆಗೆಟಿವ್ ಆಗುತ್ತೆ, ಹೋಗಿ ರಪ್ ಅಂತ ತಲೆ ಮೇಲೆ ಹೊಡೆಯುತ್ತೆ, ಢಮಾರ್ ಅಂತ. ಸೊ ದಿಸ್ ಮೇ ಹ್ಯಾಪನ್. Be careful if you move downside with acceleration more than g. So ಬೇಕಾದ್ರೆ ನೀವು ಯಾವ್ದಾದ್ರು ಒಂದು ಏರ್ ಫೋರ್ಸ್ ವಿಡಿಯೋಸ್ ನ ನೋಡಿದ್ರೆ ಸೀಟ್ ಬೆಲ್ಟ್ ಹಾಕಿರ್ತಾರೆ, ಆ ಆಕ್ಸಲರೇಷನ್ ಏನಾದ್ರು -g ಗಿಂತ ಜಾಸ್ತಿ ಆದ್ರೆ ಮೇಲೆ ಹೋಗ್ತಿದಾಡಿ ರಪ್ ಅಂತ ಹೊಡೆಯೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಸೀಟ್ ಬೆಲ್ಟ್ ಆಗಿರ್ತಾರೆ. ಇಫ್ ದೇ ಆರ್ ನಾಟ್ ವೇರಿಂಗ್ ಸೀಟ್ ಬೆಲ್ಟ್ ಮೇಲೆ ಹೋಗಿ ಹೊಡೆಯೋ ಚಾನ್ಸಸ್ ಇರುತ್ತೆ. ಸೊ ದಿಸ್ ಇಸ್ ಅಬೌಟ್ ಆಕ್ಸಲರೇಷನ್ ಗ್ರೇಟರ್ ದ್ಯಾನ್ 2g. ನೋಟ್ ಮಾಡ್ಕೊಳ್ಳಿ. ವಿಲ್ ಗೋ ಟು ದ ಸಮ್ ಪ್ರಾಬ್ಲಮ್ಸ್. So let us solve a problem. So on the lift problem on solve ಮಾಡೋಣ. Let us consider a lift like this. ಈ ತರ ಒಂದು ಫಿಕ್ಸ್ಡ್ ಪುಲ್ಗೆ ಒಂದು ಲಿಫ್ಟ್ ಅಟ್ಯಾಚ್ ಆಗಿದೆ. ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ ಲಿಫ್ಟ್ ಒಳಗಡೆ ಒಂದು ಪರ್ಸನ್ ಇದ್ದಾನೆ. And given the mass of the lift is 40 kg, mass of the lift is 40 kg, mass of the man is 80 kg ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಈ ಲಿಫ್ಟ್ ಏನ್ ಮಾಡಿದಾರಪ್ಪ ಅಂದ್ರೆ, ಆ ಪುಲ್ಲಿ ಸಿಸ್ಟಮ್ ಇಂದ ಕನೆಕ್ಟ್ ಮಾಡಿ ಆ ರೋಪ್ ಈ ಟಾಪ್ ಗೆ ಒಂದು ಹೋಲ್ ಮಾಡೋಣ, ಆ ರೋಪ್ ನ ಮತ್ತೆ ಅವನ ಕೈಗೆ ಕೊಡೋಣ, ಸಚ್ ದಟ್ he has to balance. ಇವನೇನಾದ್ರೂ ಮಾಡಿ ಆ ರೋಪ್ ನ ಪುಲ್ ಮಾಡಿಕೊಂಡು ಆ ಲಿಫ್ಟ್ ಈಕ್ವಿಲಿಬ್ರಿಯಮ್ ಅಲ್ಲಿ ಇರೋ ತರ ಬ್ಯಾಲೆನ್ಸ್ ಚೆಕ್, ಈಕ್ವಿಲಿಬ್ರಿಯಮ್ ಅಲ್ಲಿ ಇರೋ ತರ ಫೋರ್ಸ್ ಅನ್ನ ಎಕ್ಸರ್ಟ್ ಮಾಡ್ಕೋಬೇಕು. ಸೊ ಇದು ಪುಲ್ ಮಾಡಿಲ್ಲ ಅಂದ್ರೆ ಇದು ಡೌನ್ ಸೈಡ್ ಬರುತ್ತೆ, ಫ್ರೀ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ನಾವ್ ಮೈ ಕ್ವಶನ್ ಇಸ್, ಫೈಂಡ್ ದ ವೆಯ್ಟ್ ಆಫ್ ದ ಪರ್ಸನ್ ಇಫ್ he is pulling the rope with certain force. ಎಷ್ಟೋ ಒಂದು ಫೋರ್ಸ್ ನ ಅಪ್ಲೈ ಮಾಡ್ತಿದ್ದಾನೆ, such that this entire system is in equilibrium. Find the weight of the person. Question na baritini. So for system to be in equilibrium,
the man has to pull the rope with certain force F. At this situation, find the normal force exerted by man on lift. In other words, weight na keltidare, weight of man, and also find tension in the rope. Video na pause ಮಾಡಿ ಒಂದೆರಡು ನಿಮಿಷ ಟ್ರೈ ಮಾಡಿ. So let us solve in 2 minutes. ವಿಡಿಯೋನ ಪಾಸ್ ಮಾಡಿ ಆನ್ಸರ್ನ ತರಿಸೋದಕ್ಕೆ ಟ್ರೈ ಮಾಡಿ, ಒಂದು 5 minutes at least ಟ್ರೈ ಮಾಡಿ. ಸೊ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ನೋಡಿ, ಇಲ್ಲಿ ಒಂದು ಹಿಂಟ್ ಬೇಕಾದ್ರೆ ಕೊಡ್ತೀನಿ. ಈಗ ಈ ಪರ್ಸನ್ ರೋಪ್ ನ ಎಫ್ ಫೋರ್ಸ್ ಇಂದ ಎಳೆದ್ರೆ, ಲೆಟ್ ಅಸ್ ಕನ್ಸಿಡರ್ ಎಫ್ ಫೋರ್ಸ್ ಇಂದ ಪುಲ್ ಮಾಡ್ತಿದ್ದಾನೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಅಷ್ಟೇ ಫೋರ್ಸ್ ಇಂದ ಆ ರೋಪ್ ಇವನ್ನ ಎಳೆಯುತ್ತೆ. ಆಮ್ ಐ ರೈಟ್? Did you understand what did I say? With same force this person is being pulled upside by the rope. ಅದನ್ನ ನಾವು ಟೆನ್ಷನ್ ಅಂತ ಕರೆಯೋಣ. ಇದರಲ್ಲಿ ಫೋರ್ಸ್ ಬದಲು ಟೆನ್ಷನ್ ಅಂತ ತಗೊಂಡು ಟಿ ಫೋರ್ಸ್ ಇಂದ ಡೌನ್ ಸೈಡ್ ಪುಲ್ ಮಾಡಿದೆ, ಈ ಪರ್ಸನ್ ನ ರೋಪ್ ಏನ್ ಮಾಡುತ್ತೆ, ಮೇಲೆಗೆ ಪುಲ್ ಮಾಡುತ್ತೆ. ಅಂಡ್ ಗಿವನ್ ಈ ಟೆನ್ಷನ್ ಆಬ್ವಿಯಸ್ಲಿ ಸೇಮ್ ಇರಲೇಬೇಕಾಗತ್ತೆ, ಒಂದೇ ರೋಪ್ ಆಗಿರೋದ್ರಿಂದ ಸೇಮ್ ಟೆನ್ಷನ್ ಇರಬೇಕಾಗತ್ತೆ. We need to find the normal force, weight of the person now calculate ಮಾಡಬೇಕು. Let us see free body diagram of man. ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತದೆ, ಮ್ಯಾನ್ ಆಕ್ಟ್ ಮಾಡ್ತಾ ಇರೋದು ಬೇಕಾಗಿಲ್ಲ. ಫ್ರೀ ಬಾಡಿ ಡಯಾಗ್ರಾಮ್ ಅಲ್ಲಿ ಈ ಫೋರ್ಸ್ ನ ಬರೀಬೇಕಾಗಿಲ್ಲ, ಈ ಫೋರ್ಸ್ ನ ಮಾತ್ರ ಫೋರ್ಸಸ್ ಆಕ್ಟಿಂಗ್ ಆನ್ ದ ಪರ್ಸನ್, ಆನ್ ದ ಬಾಡಿ, ಅದು ಮಾತ್ರ ಬರೀಬೇಕಾಗತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ಅ ಮ್ಯಾನ್ ಹಿಯರ್. ಮ್ಯಾನ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಮ್ಯಾನ್ ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ, ಒಂದು mg ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಇನ್ನೊಂದು ಮೇಲ್ಗಡೆಗೆ ಟೆನ್ಷನ್ ಆಕ್ಟ್ ಆಗ್ತಾ ಇದೆ, ಇನ್ನೊಂದು ನಾರ್ಮಲ್ ಫೋರ್ಸ್ ಮೇಲೆ ಇದೆ. ದಿಸ್ ಆರ್ ದ ಫೋರ್ಸಸ್. ಇನ್ನೇನಾದ್ರು ಇದೆಯಾ? ಸೊ ನಾರ್ಮಲ್ ಫೋರ್ಸ್ ಇದನ್ನೇ ಫೈಂಡ್ ಔಟ್ ಮಾಡ್ಬೇಕಾಗಿರೋದು. ಆಬ್ವಿಯಸ್ಲಿ ರೆಸ್ಟ್ ಅಲ್ಲಿ ಇದೆ ಅಂದ್ರೆ ಎರಡು ಸೇಮ್ ಇರ್ಬೇಕಾಗತ್ತೆ. n ಪ್ಲಸ್ ಟಿ ಇಸ್ ಈಕ್ವಲ್ಸ್ ಟು mg. n ಪ್ಲಸ್ ಟಿ ಇಸ್ ಈಕ್ವಲ್ಸ್ ಟು mg. ಲೆಟ್ ಅಸ್ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ಅಂಡ್ ಮಾಸ್ ಆಫ್ ದ ಪರ್ಸನ್ ಎಷ್ಟು ಕೊಟ್ಟಿದ್ದಾರೆ? 80 ಕೊಟ್ಟಿದ್ದಾರೆ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ. n ಪ್ಲಸ್ ಟಿ ಇಸ್ ಈಕ್ವಲ್ಸ್ ಟು 80g. g ವ್ಯಾಲ್ಯೂ 10, ಆಮೇಲೆ ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು. ಸೊ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ಲಿಫ್ಟ್ ಫ್ರೀ ಬಾಡಿ ಡಯಾಗ್ರಾಮ್ ಬರೀತೀನಿ. ಲಿಫ್ಟ್ ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ, ಸೊ ಒಂದು ಡೌನ್ ಸೈಡ್ mg ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಸೊ ದಿಸ್ ಇಸ್ ಅ ಫೋರ್ಸ್ acted due to gravity, capital mg, to be specifically capital mg. and ಈ ಪರ್ಸನ್ ಏನ್ ಮಾಡ್ತಿದ್ದಾನೆ, ಆ ಲಿಫ್ಟ್ ಮೇಲೆ ಒಂದು ಫೋರ್ಸ್ ನ ಆಕ್ಟ್ ಮಾಡ್ತಿದ್ದಾನೆ, ಅಂಡ್ ದಟ್ ಈಸ್ ಕಾಲ್ಡ್ ಆಸ್ ನಾರ್ಮಲ್. ಈ ನಾರ್ಮಲ್ ಏನಿರತ್ತೋ ಈ ನಾರ್ಮಲ್ ಅಷ್ಟೇ ಇರತ್ತೆ ಮ್ಯಾಗ್ನಿಟ್ಯೂಡ್ ವೈಸ್. ಸೊ ಇನ್ನೊಂದು ಫೋರ್ಸ್ ಇದೆ, ದಟ್ ಈಸ್ ನಾರ್ಮಲ್ ಫೋರ್ಸ್, ಮತ್ತೆ ಲಿಫ್ಟ್ ನ ಮೇಲೆಗೆ ಒಂದು ಫೋರ್ಸ್ ಪುಲ್ ಮಾಡ್ತದೆ, ದಟ್ ಈಸ್ ಟೆನ್ಷನ್. ಸೊ ಲಿಫ್ಟ್ ಈಕ್ವಿಲಿಬ್ರಿಯಂ ಕಂಡೀಷನ್ ಅಲ್ಲಿ ಇರ್ಬೇಕಾದ್ರೆ, ಸೊ ಅಪ್ಸೈಡ್ ಫೋರ್ಸಸ್ ಶುಡ್ ಬಿ ಈಕ್ವಲ್ ಟು ದ ಡೌನ್ ಸೈಡ್ ಫೋರ್ಸಸ್. ಇನ್ ಅದರ್ ವರ್ಡ್ಸ್, T minus n is equals to mg. T minus n is equal to mg. Equation ಈ m ವ್ಯಾಲ್ಯೂ ಏನಾಗಿರುತ್ತಪ್ಪ ಅಂದ್ರೆ T minus n is equals to lift ದು weight ಎಷ್ಟು 40 ಇದೆ, 40g. ಸೊ ಈಗ equation 1 ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. n plus t is equals to 80g. ಸೊ ಇವೆರಡು ಕ್ಯಾನ್ಸಲ್ ಆಗುತ್ತೆ. t plus t, 2t is equals to 120g. So in other words, T is equals to 60g. I'll write here, tension is equals to 60g. 162, g value substitute ಮಾಡ್ಕೊಂಡ್ರೆ you are going to get 600 Newton. Tension is equal to 600 Newton. So ಕೇಳಿರೋದೇನು, ನಾರ್ಮಲ್ ತಾನೆ. ಈ t ವ್ಯಾಲ್ಯೂ ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, n is added with 600 Newton plus that is equals to 80g ಅಂದ್ರೆ 800 ಆಗುತ್ತೆ. n is equals to 800 minus 600 is 200 Newton. ಅಥವಾ n is equals to 20g. that is the weight of the person. ನಾರ್ಮಲ್ ಆಗಿ on 80g ಇರಬೇಕು ಗ್ರೌಂಡ್ ಮೇಲೆ ಇದ್ದಾಗ. ಬಟ್ ಇಫ್ ದ ಸೇಮ್ ಪರ್ಸನ್ ಇಸ್ ಇನ್ ದಿಸ್ ಸಿಚುವೇಶನ್, ಈ ತರ ಸಿಚುವೇಶನ್ ಅಲ್ಲಿ ಇದ್ರೆ ಆನ್ weight ಎಷ್ಟಿರುತ್ತೆ, 20g ಇರುತ್ತೆ. ನಾರ್ಮಲ್ ಆಗಿ 80g ಇರಬೇಕು. ಸೊ ದಿಸ್ ಇಸ್
ಅಬ್ನಾರ್ಮಲ್ ವೆಯ್ಟ್, ಯಾಕಂದ್ರೆ ಅವ್ನ ಮೇಲೆ ಪುಲ್ ಮಾಡ್ತಿದ್ರೆ ಲಿಫ್ಟ್ ಕೂಡ ಮೇಲೆ ಪುಷ್ ಮಾಡ್ತಾ ಐ ಮೀನ್ ಎಳಿತಿರತ್ತೆ. ಸೊ ದೇರ್ಫೋರ್ ವೆಯ್ಟ್ ಡಿಕ್ರೀಸಸ್. ಈಗ ನೋಡಿ, ಇದೇ ಸಿಚುವೇಶನ್ ನ ರಿವರ್ಸ್ ಮಾಡಿ ನಾನೇನ್ ಹೇಳ್ತಾ ಇದ್ದೀನಿ, ಈ ಮಾಸ್ ನ ಇಲ್ಲಿಗೆ ಹಾಕೊಳ್ಳಿ, ಈ ಮಾಸ್ ನ ಇಲ್ಲಿಗೆ ಹಾಕೊಳ್ಳಿ, ಈ ಮಾಸ್ ನ ಇಲ್ಲಿಗೆ ಹಾಕೊಂಡ್ರೆ ಇನ್ನೊಂದು ಪ್ರಾಬ್ಲಮ್ ನಾನು ಮಾಡ್ತಿರೋದು, ಈಗ ಈ ತರ ಬ್ಯಾಲೆನ್ಸ್ ಮಾಡಕ್ಕೆ ಆಗಲ್ಲ. ಐ ರಿಪೀಟ್, ಲಿಫ್ಟ್ ಮಾಸ್ ಏನಾದ್ರೂ ಪರ್ಸನ್ ಮಾಸ್ ಗಿಂತ ಜಾಸ್ತಿ ಇದ್ರೆ ಈ ತರ ಈಕ್ವಿಲಿಬ್ರಿಯಮ್ ಅಲ್ಲಿ ಆಗಲ್ಲ. ಲಿಫ್ಟ್ ಜಾಸ್ತಿ ಫೋರ್ಸ್ ಇಂದ ಪುಲ್ ಮಾಡುತ್ತೆ, ಅರೆ ಇವ್ನು ಮ್ಯಾಕ್ಸಿಮಮ್ ಫೋರ್ಸ್ ಎಷ್ಟು ಎಕ್ಸರ್ಟ್ ಮಾಡ್ಬೋದಪ್ಪ, ಅಪ್ ಟು ಇಸ್ ಓನ್ ವೆಯ್ಟ್. ಅವ್ನ ವೆಯ್ಟ್ ಎಷ್ಟಿದೆಯೋ ಅಷ್ಟು ಫೋರ್ಸ್ ನ ಅರೆ ನೇತಾಡ್ಕೊಂಡಿದ್ರೆ ಅವ್ನ ವೆಯ್ಟ್ ಎಷ್ಟಿರುತ್ತೆ ಅಷ್ಟೇ ಆಗೋದು, ಅದಕ್ಕಿಂತ ಜಾಸ್ತಿ ಆಗತ್ತಾ ಇಲ್ಲ. ಸೊ ಡೆಫಿನೆಟ್ಲಿ ಆಗಲ್ಲ. ಹಾಗಾದ್ರೆ ಈ ವೆಯ್ಟ್ ಏನಾದ್ರೂ ಅವನ ಎಬಿಲಿಟಿಗಿಂತ ಜಾಸ್ತಿ ಆದ್ರೆ ಮೇಲೆ ಹೋಗಿ ರಪ್ ಅಂತ ಹೊಡಿತಾನೆ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ವೆಯ್ಟ್ ನೆಗೆಟಿವ್ ಬರುತ್ತೆ ಈ ಸಿಚುವೇಶನ್ ಅಲ್ಲಿ. ಮಾಸ್ 40 ಇದು ತಗೊಳ್ಳಿ, ಇದು 80 ತಗೊಂಡ್ರೆ ರಿವರ್ಸ್ ಆದ್ರೆ ಇವನ್ ಏನೇ ಮಾಡಿದ್ರು ಅದು ಈಕ್ವಿಲಿಬ್ರಿಯಂ ಕಂಡೀಷನ್ ಇಲ್ಲ. ಸೊ ಲಿಫ್ಟ್ ಡೌನ್ ಸೈಡ್ ಮೂವ್ ಆಗತ್ತೆ, ಇವನ್ ಹೋಗಿ ಪಟ್ ಅಂತ ಮೇಲೆಗೆ ಹೊಡ್ಕೊಂತಾನೆ, ತಲೆ ಡಮ್ ಅಂತ ಹೊಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ದರ್ ಇಸ್ ಮಂಕಿ ಪ್ರಾಬ್ಲಮ್ಸ್, ವೆರಿ ಫೇಮಸ್ ಮಂಕಿ ಪ್ರಾಬ್ಲಮ್ಸ್. ಆಯ್ತಾ, ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್ ಇನ್ 3, 2, 1 ಡನ್. Very famous monkey problems. Monkey problems. Let us consider a monkey. Monkey. Where is monkey? Illi bariti nodi. A monkey is holding the rope. On monkey on rope na ಇಟ್ಕೊಂಡಿದೆ ಅಂತ ಅನ್ಕೊಳ್ಳೋಣ. ಈ ಮಂಕಿ ಏನಾದ್ರೂ ಎಫ್ ಫೋರ್ಸ್ ಇಂದ ರೋಪ್ ನ ಎಳೆದ್ರೆ, ಈ ಮಂಕಿ ಏನಾದ್ರೂ ಎಫ್ ಫೋರ್ಸ್ ಇಂದ ಆ ರೋಪ್ ನ ಏನಾದ್ರೂ ಎಳೆದ್ರೆ, ಆ ರೋಪ್ ಅಷ್ಟೇ ಫೋರ್ಸ್ ಇಂದ ಮಂಕಿನ ಮೇಲೆ ಹೇಳ್ಕೊಳ್ಳುತ್ತೆ. ಅದನ್ನ ಬೇಕಾದ್ರೆ ನೀವು ಟೆನ್ಷನ್ ಅನ್ಕೋಬಹುದು, ಏನಾದ್ರು ಅನ್ಕೋಬಹುದು. ಸೊ ಅದಕ್ಕೊಂದು ಹೆಸರು ಕೊಡ್ತೀವಿ, ಟೆನ್ಷನ್ ಅಂತ. ಸೊ ಐ ರಿಪೀಟ್, ಮಂಕಿ ಏನಾದ್ರೂ ಫೋರ್ಸ್ ಎಫ್ ಎಕ್ಸರ್ಟ್ ಮಾಡಿದ್ರೆ ಆ ರೋಪ್ ಏನ್ ಮಾಡುತ್ತೆ, ಮಂಕಿ ಮೇಲೆ ಅಷ್ಟು ಫೋರ್ಸ್ ಎಕ್ಸರ್ಟ್ ಮಾಡುತ್ತೆ. ಸೊ ಇದೊಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಸರ್ಟೆನ್ ಪ್ರಾಬ್ಲಮ್ಸ್ ನ ಮಾಡೋಣ, ಒಂದು 3-4 ಪ್ರಾಬ್ಲಮ್ಸ್ ನ ಮಾಡೋಣ. ಫೈಂಡ್ ದ ಟೆನ್ಷನ್ ಇನ್ ದ ರೋಪ್. ಫೈಂಡ್ ದ ಟೆನ್ಷನ್. ಇಲ್ಲಿ ಬೇಕಾದ್ರೆ ನೋಟ್ ಪಾಯಿಂಟ್ ಬರ್ಕೊಳ್ಳಿ. ಇಫ್ ಮಂಕಿ exerts force F on rope will exert same force on monkey in opposite direction. So very simple problem in start ಮಾಡೋಣ. Let us consider one monkey is hanging. ನೇತಾಡ್ತಾ ಇದೆ ಅಂತ ಅನ್ಕೊಳ್ಳೋಣ. ಚೆನ್ನಾಗಿದೆಯಾ ಮಂಕಿ? ಬೆಟರ್ ಡಯಾಗ್ರಾಮ್, ರೈಟ್? ಸೊ ಒಂದು ಮಂಕಿ ದಾರಾನ ಇಟ್ಕೊಂಡು ನೇತಾಡ್ತಾ ಇದೆ, ಕ್ಯೂ ಅಂತ. ಈಗ ಫೈಂಡ್ ದ ಟೆನ್ಷನ್ ಇನ್ ದ ರೋಪ್. ಫೈಂಡ್ ದ ಟೆನ್ಷನ್. ಸೊ ಐ ಆಮ್ ಸಾಲ್ವಿಂಗ್. ಡೌನ್ ಸೈಡ್ ಮಾಸ್ ಆಫ್ ದ ಮಂಕಿ ಒಂದು 25 kg ಕೊಡ್ತೀನಿ. ಲೆಟ್ ಅಸ್ ಅಸ್ಯೂಮ್ ಮಾಸ್ ಆಫ್ ದ ಮಂಕಿ ಇಸ್ 25 kg. ಡೌನ್ ಸೈಡ್ mg ಫೋರ್ಸ್ ಇರುತ್ತೆ, ಮೇಲ್ಗಡೆಗೆ ಟೆನ್ಷನ್ ಇರುತ್ತೆ. ನೇತಾಡ್ತಾ ಇದ್ರೆ ಈಕ್ವಿಲಿಬ್ರಿಯಂ ಕಂಡೀಷನ್ ಇರುತ್ತೆ, ಹಾಗಾಗಿ ಟೆನ್ಷನ್ ಇಸ್ ಈಕ್ವಲ್ಸ್ ಟು mg. ವೆರಿ ಸಿಂಪಲ್. T is equals to 25 g ಅಥವಾ 25 ನ್ಯೂಟನ್. ಡನ್. ಈಗ ಅದೇ ಮಂಕಿ ಏನಾದ್ರೂ ಮೇಲೆಗೆ ಹೋಗ್ತಿದ್ರೆ ಎಷ್ಟಿರತ್ತೆ ಟೆನ್ಷನ್? ಐ ಆಮ್ ಗೋಯಿಂಗ್ ಟು ಸಾಲ್ವ್ ದಟ್ ಒನ್. ನೆಕ್ಸ್ಟ್ ಪ್ರಾಬ್ಲಮ್. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಡನ್. ಇದನ್ನ ಬೇಕಾದ್ರೆ ನೀವು ಬರ್ಕೋಬಹುದು. 250 ನ್ಯೂಟನ್. ಟೆನ್ಷನ್ ಇಸ್ ಈಕ್ವಲ್ಸ್ ಟು 250 ನ್ಯೂಟನ್. ಸೊ ಈಗ ಈ ಮಂಕಿಗೆ ಒಂದ್ ಮೇಲ್ಗಡೆ ಒಂದ್ ಬನಾನ ಇಡೋಣ. ಇಲ್ಲೊಂದು ಬನಾನ ಪ್ಲೇಸ್ ಮಾಡ್ತೀನಿ. ಒಂದಲ್ಲ, ಎರಡಲ್ಲ, 3. ಒಂದು ಗೊನೆನೇ ಇಟ್ಟಿದ್ದೀನಿ. ಚುಕ್ಕೆ ಬಾಳೆ, ಅದೇ ಸಕ್ಕ ಟೇಸ್ಟಿ ಆಗಿದೆ. ಚುಕ್ಕೆ ಕೂಡ ಕಾಣಿಸ್ತಿದ್ಯಾ ನಿಮ್ಗೆ? ಝೂಮ್ ಮಾಡಿ ನೋಡಿ, ಚುಕ್ಕೆ ಇದೆ. ವೆರಿ ಟೇಸ್ಟಿ ಬನಾನ. ತಿಂದಿದ್ದೀರಾ ಚುಕ್ಕೆ ಬಾಳೆನು? ಓಕೆ, ಈ ಬನಾನನ ತಗೊಳ್ಳೋದಕ್ಕೆ ಈ ಮಂಕಿ ಮೇಲೆಗೆ ಹತ್ತಬೇಕು. ಲೆಟ್ ಅಸ್ ಕನ್ಸಿಡರ್ ದಿಸ್ ಮಂಕಿ ಇಸ್ ಕ್ಲೈಂಬಿಂಗ್ upside with an acceleration is 1 meter per second square. ಇಷ್ಟು acceleration ಅಂತ ಮೇಲೆಗೆ ಹತ್ತುತ್ತಾ ಇದೆ. It want to take this banana. ಯಾಕಂದ್ರೆ ಇಲ್ಲ ಅಂದ್ರೆ ನೀವು ತಗೊಂಡ್ಬಿಡ್ತೀರಿ, ಹಾಗಾಗಿ ಇದು ಮೇಲೆಗೆ ಹತ್ತಿದೆ. ಸೊ ಈಗ ವಾಟ್ ಇಸ್ ದ ಟೆನ್ಷನ್? ಮಾಸ್ ಸೇಮ್ ಕೊಡ್ತೀನಿ. ಮಾಸ್ ಇಸ್ ಈಕ್ವಲ್ಸ್ ಟು 25 kg. What is the tension in the rope? What is the tension in the rope?
ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೇನೆ. ಸೊ ಲೆಟ್ ಅಸ್ ರೈಟ್ ದ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ದ ಮಂಕಿದು ಫ್ರೀ ಬಾಡಿ ಡಯಾಗ್ರಾಮ್ ಬರೀತೀನಿ. ಡೌನ್ ಸೈಡ್ ಇದು ಬಾಲ ಮರ್ತೋಗಿದ್ದೀನಿ. ಡೌನ್ ಸೈಡ್ mg ಇರುತ್ತೆ, ಅಪ್ ಸೈಡ್ ಟೆನ್ಷನ್ ಇರುತ್ತೆ, ಮೇಲೆಗಡೆಗೆ ಆಕ್ಸಲರೇಷನ್ ದಟ್ ಈಸ್ ಈಕ್ವಲ್ ಟು 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಪ್ ಸೈಡ್ ಗೆ ಹೋಗ್ತಿರೋದ್ರಿಂದ ಮೇಲ್ಗಡೆ ಫೋರ್ಸ್ ಜಾಸ್ತಿ ಇರಬೇಕು, ಹಾಗಾಗಿ ಟಿ ಮೈನಸ್ mg ಇಸ್ ಈಕ್ವಲ್ಸ್ ಟು ಮಾಸ್ ಇಂಟು ಆಕ್ಸಲರೇಷನ್. ಟಿ ಇಸ್ ಈಕ್ವಲ್ಸ್ ಟು mg ಪ್ಲಸ್ ma. ಇನ್ ಅದರ್ ವರ್ಡ್ಸ್ ಟಿ ಇಸ್ ಈಕ್ವಲ್ಸ್ ಟು mg ಎಷ್ಟಿದೆಯಪ್ಪ, ಮಾಸ್ 25, 250 ಇಂಟು ಜಿ ಮಾಡಿದ್ರೆ ಪ್ಲಸ್ ಇದು 25 ಇದೆ, ಎ ವ್ಯಾಲ್ಯೂ 1 ಕೊಟ್ಟಿದ್ದಾರೆ. ಟೆನ್ಷನ್ ಇಸ್ ಈಕ್ವಲ್ಸ್ ಟು 275 ನ್ಯೂಟನ್. ನಾರ್ಮಲ್ ಆಗಿ ನೇತಾಡ್ತಿದ್ರೆ 250 ಇತ್ತು, ಅದೇ ಮಂಕಿ ಮೇಲೆಗೆ ಹತ್ತಿದ್ರೆ 275 ಇದೆ. ಸೊ ಲೆಟ್ ಅಸ್ ಅಸ್ಯೂಮ್ ಈ ಮಂಕಿ ಎಲ್ಲೋಯ್ತು, ಬನಾನಾನ ತಿನ್ಬಿಡ್ತು, ಹೊಟ್ಟೆಲ್ಲ ಎಸೆದ್ ಬಿಡ್ತು, ಮಾಸ್ ಅಷ್ಟೇ ಇದೆ ಅಂತ ಹಂಗ. ಅರೆ ಒಂದ್ ಬನಾನಾ ತಿಂದಿದ ತಕ್ಷಣ ಮಾಸ್ ಏನು 10 kg ಇನ್ಕ್ರೀಸ್ ಆಗಲ್ಲ. ಸೊ ಈಗ ಅದೇ ಮಂಕಿ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೊರಟಿದ್ದೇನೆ, ನೋಟ್ ಮಾಡ್ಕೊಳ್ಳಿ. ಅದೇ ಮಂಕಿ ಏನಾದ್ರೂ ಡೌನ್ ಸೈಡ್ ಬರ್ತಿದ್ರೆ, ಐ ರಿಪೀಟ್, ಅದೇ ಮಂಕಿ ಏನಾದ್ರೂ ಡೌನ್ ಸೈಡ್ ಬರ್ತಿದ್ರೆ, ಅದೇ ಮಂಕಿ ಏನಾದ್ರೂ ಡೌನ್ ಸೈಡ್ ಬರ್ತಿದ್ರೆ, ಫೈಂಡ್ ದ ಟೆನ್ಷನ್ ಆನ್ ದ ರೋಪ್. ಟೆನ್ಷನ್ ಇನ್ ದ ರೋಪ್, ಫೈಂಡ್ ದ ಟೆನ್ಷನ್ ಇನ್ ದ ರೋಪ್. ಡೌನ್ ಸೈಡ್ ಮಾಸ್ ಅಷ್ಟೇ ಇದೆ 25 kg. ಸರ್ ಬನಾನಾ ತಿಂತಲ್ಲ, ಮಾಸ್ ಜಾಸ್ತಿ ಆಗಿರ್ಬೇಕಲ್ಲ. ಅರೆ ಲೆಟ್ ಅಸ್ ಅಸ್ಯೂಮ್ ವೇಟ್ಲೆಸ್ ಬನಾನಾ ಅಂತ ಅನ್ಕೊಳ್ಳೋಣ. ಈಗ ತಿನ್ಬಿಟ್ಟು ಡೌನ್ ಸೈಡ್ ಬರ್ತಿದೆ. ಸೊ ಲೆಟ್ ಅಸ್ ರೈಟ್ ದ ಫ್ರೀ ಬಾಡಿ ಡಯಾಗ್ರಾಮ್ ಆನ್ ದ ಮಂಕಿ ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ. ಡೌನ್ ಸೈಡ್ mg ಇದೆ, ಮೇಲ್ಗಡೆಗೆ ಟೆನ್ಷನ್ ಇದೆ, ಅಂಡ್ ಮಂಕಿ ಇಸ್ ಮೂವಿಂಗ್ ವಿತ್ ಅನ್ ಆಕ್ಸಲರೇಷನ್ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನ್ಯೂಟನ್ ಸೆಕೆಂಡ್ ಲಾ ಬರೆದ್ರೆ mg ಮೈನಸ್ ಟಿ ನ, ಟಿ ಮೈನಸ್ mg ನ. ಈಗ mg ಮೈನಸ್ ಟಿ, ಯಾಕಂದ್ರೆ ಮಂಕಿ ಡೌನ್ ಸೈಡ್ ಬರ್ತಿದೆ, ಆಕ್ಸಲರೇಷನ್ ಡೌನ್ ಸೈಡ್ ಇದೆ ಅಂದ್ರೆ ಇದು ಜಾಸ್ತಿ ಇರಬೇಕು. mg ಮೈನಸ್ ಟಿ ಇಸ್ ಈಕ್ವಲ್ಸ್ ಟು ಮಾಸ್ ಇಂಟು ಎ. ಟಿ ಇಸ್ ಈಕ್ವಲ್ಸ್ ಟು mg ಮೈನಸ್ ma. ಟಿ ಇಸ್ ಈಕ್ವಲ್ಸ್ ಟು ಮಾಸ್ 25 ಇದೆ, ಟು ಇದು 250 ಬರುತ್ತೆ, ಇಂಟು mass is 25, acceleration is 1. So T is equals to 225 Newton. ಮೇಲ್ಗಡೆ ಹೋಗ್ತಿರ್ಬೇಕಾದ್ರೆ ಟೆನ್ಷನ್ ಜಾಸ್ತಿ ಆಗುತ್ತೆ, ಡೌನ್ ಸೈಡ್ ಇಳಿತಿರ್ಬೇಕಾದ್ರೆ. ಯಾವಾಗ ಆಕ್ಸಲರೇಷನ್ ಇದ್ದಾಗ ಕಾನ್ಸ್ಟೆಂಟ್ ವೆಲಾಸಿಟಿ ಇಂದ ಹೋಗ್ತಾರೆ, ಟೆನ್ಷನ್ ಏನು ಚೇಂಜ್ ಆಗಲ್ಲ. ಸೊ ಇಫ್ ದ ಸೇಮ್ ಮಂಕಿ ಇಸ್ ಕ್ಲೈಂಬಿಂಗ್ ಅಪ್ ವಿತ್ ಅನ್ ವೆಲಾಸಿಟಿ ಕಾನ್ಸ್ಟೆಂಟ್, ಅಥವಾ ಆಕ್ಸಲರೇಷನ್ ಇಸ್ 0, ಏನಾಗಿರುತ್ತೆ, ಟೆನ್ಷನ್ 250 ಇರುತ್ತೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. 250 ನ್ಯೂಟನ್. ಕಾನ್ಸ್ಟೆಂಟ್ ಆಕ್ಸಲರೇಷನ್ ಇಂದ, ಐ ಮೀನ್ ಕಾನ್ಸ್ಟೆಂಟ್ ವೆಲಾಸಿಟಿ ಇಂದ ಮೇಲೆಗೆ ಹತ್ತಿದ್ರೆ ಟೆನ್ಷನ್ ಅಷ್ಟೇ ಇರುತ್ತೆ. ಅದೇ ಆಕ್ಸಲರೇಟ್ ಹಾಕೊಂಡು ಹತ್ತಿದ್ರೆ ಟೆನ್ಷನ್ 275 ಆಗುತ್ತೆ. ಅದೇ ಆಕ್ಸಲರೇಟ್ ಆಗಿ ಡೌನ್ ಸೈಡ್ ಇಳಿಬೇಕಾದ್ರೆ 225 ಇರುತ್ತೆ. ದಟ್ಸ್ ಇಟ್. ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಬ್ರೇಕಿಂಗ್ ಪಾಯಿಂಟ್. ಒಂದು ಬ್ರೇಕಿಂಗ್ ಪಾಯಿಂಟ್ ನ ಡಿಫೈನ್ ಮಾಡೋಣ. ಅರೆ ಯಾವುದೇ ಒಂದು ರೋಪ್ಗೆ ಒಂದು ಬ್ರೇಕಿಂಗ್ ಪಾಯಿಂಟ್ ಅನ್ನೋದು ಇರುತ್ತೆ. ಇಲ್ಲಿ ನೀವು ಜಾಸ್ತಿ ಫೋರ್ಸ್ ನ ಅಪ್ಲೈ ಮಾಡಿದ್ರೆ ಎಷ್ಟು ಕೊಟ್ಟರು ತಗೊಳ್ಳಲ್ಲ, ಯಾವುದೋ ಒಂದು ಸರ್ಟೆನ್ ಪಾಯಿಂಟ್ ಗೆ ಬ್ರೇಕ್ ಆಗುತ್ತೆ. ಸೊ ದ ಮ್ಯಾಕ್ಸಿಮಮ್ ಟೆನ್ಷನ್ ವಿಚ್ ಎ ರೋಪ್ ಕ್ಯಾನ್ ಬೇರ್ without breaking is called breaking point. A breaking point. So either ಮೇಲೆ ಇನ್ನೊಂದೆರಡು ಕ್ವಶನ್ ನ ಸಾಲ್ವ್ ಮಾಡೋಣ. I am going to give another question. Done. I am going to erase in 3, 2, 1. Done. Breaking point. ಯಾವುದೋ ಒಂದು ರೋಪ್ ನ ಕನ್ಸಿಡರ್ ಮಾಡೋಣ. ಆ ರೋಪ್ ಗೆ ಬ್ರೇಕಿಂಗ್ ಪಾಯಿಂಟ್ 500 ನ್ಯೂಟನ್ ಕೊಡ್ತೀನಿ. Let us consider a rope like this. ಇದು ಸೀಲಿಂಗ್ ಗೆ ಕಟ್ ಹಾಕಿದ್ದೀನಿ. Given T max is equals to 500 Newton. ಅಥವಾ ಇದನ್ನೇ ನಾವೆಂತ ಕರಿತೀವಿ, ಬ್ರೇಕಿಂಗ್ ಟೆನ್ಷನ್. ಸೊ ಈ ತರ ಒಂದು ಟೆನ್ಷನ್ ಇದೆ, 500 ನ್ಯೂಟನ್ ಅಪ್ಲೈ ಮಾಡಿದ್ರೆ ಕಟ್ ಆಗುತ್ತೆ. ಸೊ ಈಗ ಒಂದು ಮಂಕಿ ಇಲ್ಲಿರೋ ಬನಾನನ ತಗೋಬೇಕು ಅಂತ ಓಡ್ತಾ ಇದೆ. ಎಂತ ಬನಾನ? ಚುಕ್ಕೆ ಬನಾನ. ಇಲ್ಲಿ ಇನ್ನೊಂದು ಮಂಕಿ ಇದೆ, ಅದು ನೋಡ್ತಾ ಇದೆ. Let us assume another monkey, it want to take that one. ಈಗ ಇದೇನ್ ಮಾಡ್ಬೇಕು, ಆದಷ್ಟು ಜಾಸ್ತಿ ಆಕ್ಸಲರೇಷನ್ ಇಂದ ಆದಷ್ಟು ಬೇಗ ಹೋಗಿ ಆ
ಬನಾನಾ ರೀಚ್ ಆದ್ರೆ ಇದಕ್ಕೆ ಸಿಗ್ದಿರಾ ಇದು ಮಾತ್ರ ತಿನ್ಬೋದು. ದಟ್ ಈಸ್ ಅ ಕಾನ್ಸೆಪ್ಟ್. ಈ ಸ್ಮೈಲ್ ಮಾಡ್ತಾ ಇದೆ ನೋಡಿ, ಇದು ಮಂಕಿ ಬನಾನಾ ಸಿಗ್ಬಿಡ್ತು ಅಂತ. ಹಂಗಂತೇಳಿ ಎಷ್ಟಾದ್ರೂ ಆಕ್ಸಲರೇಷನ್ ಇಂದ ಹೋಗ್ಬೋದಾ? ಸರ್ಟೆನ್ ಲಿಮಿಟ್ ಇದೆ. ಈ ಆಕ್ಸಲರೇಷನ್ ಏನಾದ್ರು ಕ್ರಾಸ್ ಆದ್ರೆ, ಇಷ್ಟನ್ನ ಕ್ರಾಸ್ ಆದ್ರೆ ಈ ರೋಪ್ ಏನಾಗುತ್ತೆ, ಕಟ್ ಆಗತ್ತೆ, ಬೀಳೋ ಚಾನ್ಸಸ್ ಇದೆ. ಹಾಗಾಗಿ ಫೈಂಡ್ ದ ಮ್ಯಾಕ್ಸಿಮಮ್ ಆಕ್ಸಲರೇಷನ್. ಫಸ್ಟ್ ಆಫ್ ಆಲ್ ಮಂಕಿದು ಮಾಸ್ ಕೊಟ್ಬಿಡ್ತೀನಿ, 40 kg. 40 kg is the mass of the monkey. Find the maximum acceleration of monkey such that it can safely climb up. So ಮೇಲೆ ಹೋಗಕ್ಕೆ ಸೇಫ್ ಆಕ್ಸಲರೇಷನ್ such that ಅದಕ್ಕಿಂತ ಒಂಚೂರು ಜಾಸ್ತಿ. ಅರೆ ನೆನಪಿದ್ಯಾ, ನಾವು ಮೇಲೆ ಹೋಗ್ತೇವೆ, ನಾವಲ್ಲ ಮಂಕಿ ಮೇಲೆ ಹೋಗ್ತಿರ್ಬೇಕಾದ್ರೆ ಟೆನ್ಷನ್ ಏನಾಗ್ತಾ ಇತ್ತು, ಜಾಸ್ತಿ ಆಯ್ತು. ಆಕ್ಸಲರೇಷನ್ ಜಾಸ್ತಿ ಮಾಡಿದ್ರೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಸೊ ಈಗ ಎಷ್ಟು ಆಕ್ಸಲರೇಷನ್ ಇಂದ ಹೋದ್ರೆ ಇದನ್ನ ಕ್ರಾಸ್ ಆಗಲ್ಲ. ವಾಟ್ ಇಸ್ ಅ ಮ್ಯಾಕ್ಸಿಮಮ್ ಆಕ್ಸಲರೇಷನ್ ಅಂತ ಕೇಳ್ತಿದ್ದಾರೆ. ಸೊ ವಿ ನೀಡ್ ಟು ಫೈಂಡ್ ಔಟ್ ಆಕ್ಸಲರೇಷನ್. ಟಿ ಮ್ಯಾಕ್ಸ್ ಏನು, 500 ಕೊಟ್ಟಿದ್ದಾರೆ. ಮೇಲ್ಗಡೆಗೆ ಟೆನ್ಷನ್ ಇರುತ್ತೆ. ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ದ ಮಂಕಿ ಬರೆದ್ರೆ ಡೌನ್ ಸೈಡ್ mg ಇದೆ. ಆಬ್ವಿಯಸ್ಲಿ ಮೇಲ್ಗಡೆಗೆ ಟೆನ್ಷನ್ ಇದೆ, ಆಕ್ಸಲರೇಷನ್. ಸೊ ಈಕ್ವೇಶನ್ ನ ಬರೆದ್ರೆ ಟಿ ಮೈನಸ್ mg ಇಸ್ ಈಕ್ವಲ್ಸ್ ಟು m ಇಂಟು a. ಮ್ಯಾಕ್ಸಿಮಮ್ ಕಂಡೀಷನ್ ನ ಅಪ್ಲೈ ಮಾಡಿದ್ರೆ ಟಿ ಮ್ಯಾಕ್ಸ್ ಮೈನಸ್ mg ಇಸ್ ಈಕ್ವಲ್ಸ್ ಟು m a ಮ್ಯಾಕ್ಸ್. ಸೊ ಟಿ ಮ್ಯಾಕ್ಸ್ ಇಸ್ ಈಕ್ವಲ್ಸ್ ಟು, ನಮ್ಗೆ ಬೇಕಾಗಿರೋದು a ಮ್ಯಾಕ್ಸ್ ಅಲ್ಲ, ಟಿ ಮ್ಯಾಕ್ಸ್ ಕೊಟ್ಟಿದ್ದಾರೆ 500 ನ್ಯೂಟನ್ ಮೈನಸ್ m ವ್ಯಾಲ್ಯೂ 40 ಇದೆ, g ವ್ಯಾಲ್ಯೂ 10 ಇರೋದ್ರಿಂದ ಇನ್ನೊಂದು 0 ಹಾಕೊಂತೀನಿ. ಸೊ m ವ್ಯಾಲ್ಯೂ 40 ಇಂಟು a ಮ್ಯಾಕ್ಸ್. A max is equals to 100 minus 40. You are going to get 2.2 na? Yeah, 2.5 meter per second square. The maximum acceleration such that the monkey can climb safely. ಯಾವುದೇ ರೀತಿ ಆಗಿರ್ತಕ್ಕಂಥ ಆಕ್ಸಿಡೆಂಟ್ ಆಗದಿರ, ಕೈ ಕಾಲು ಮುರ್ಕೊಂಡಿರ ಆ ಬನಾನಾ ರೀಚ್ ಆಗ್ಬೇಕಾದ್ರೆ ಎಷ್ಟು ಆಕ್ಸಲರೇಷನ್ ಇಂದ ಹೋಗ್ಬೋದು. ಸೊ ದಟ್ ಈಸ್ ಅ ಮ್ಯಾಕ್ಸಿಮಮ್ ಆಕ್ಸಲರೇಷನ್, ಸೇಫ್ ಆಕ್ಸಲರೇಷನ್ such that the monkey can climb up. Done? ಇನ್ನೊಂದು ಲಾಸ್ಟ್ ಪ್ರಾಬ್ಲಮ್ ನ ತಗೊಂತೀನಿ. ಡನ್. ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. in 3 2 1 ಡನ್. ಇದನ್ನ ನೀವೇ ಮಾಡಿ. given ಸೊ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ಮಂಕಿ is starting from here. ಇನ್ನು ಸ್ಟಾರ್ಟ್ ಹತ್ತಿಲ್ಲ, ಇನ್ನೇನು ಹತ್ಬೇಕು. Given this length is 5 meter, the monkey wishes to go with acceleration 1 meter per second square. The mass of the monkey is 40 kg. So this problem is from H.C. Verma problem, H.C. Verma sir book. Mass 40 kg ide, acceleration. The monkey wishes to go upside. Illond banana hit tinbekare. It want to take this bananas. English correct agirbeku. Plural. Okay. So monkey wishes to climb up with acceleration equal to 1 meter per second square. Find the force exerted. Find the of course monkey ಗೆ ಏನು ಗೊತ್ತಾಗಲ್ಲ ಎಷ್ಟು ಆಕ್ಸಲರೇಷನ್ ಆಗ್ತಿದೆ. ಲೆಟ್ ಅಸ್ ಅಸ್ಯೂಮ್ ಮಂಕಿಗೆ ಫಿಸಿಕ್ಸ್ ಗೊತ್ತು ಅಂತ ಅರ್ಥಕೊಳ್ಳೋಣ. ಫೈಂಡ್ ದ ಫೋರ್ಸ್ ಟು ಬಿ applied by monkey on rope, and also find time taken to climb. So ಈ monkey 1 meter per second square ಇಂದ ಮೇಲೆಗೆ ಹೋಗಕ್ಕೆ ಟ್ರೈ ಮಾಡ್ತಿದೆ, ಐ ಮೀನ್ ವಿಶ್ ಮಾಡ್ತಿದೆ. ಅಷ್ಟು ಆಕ್ಸಲರೇಷನ್ ಮೇಂಟೈನ್ ಮಾಡ್ಬೇಕಾದ್ರೆ ಇದ್ರ ಮೇಲೆ ಫೋರ್ಸ್ ಎಷ್ಟು ಎಕ್ಸರ್ಟ್ ಮಾಡಬೇಕು. ವಾಟ್ ಇಸ್ ಅ ಫೋರ್ಸ್? ಸೊ ಇದು ಡೌನ್ ಸೈಡ್ ಫೋರ್ಸ್ ನ ಎಫ್ ಎಕ್ಸರ್ಟ್ ಮಾಡಿದ್ರೆ ಮೇಲ್ಗಡೆಗೆ ಟೆನ್ಷನ್ ಅಷ್ಟೇ ಇರುತ್ತೆ, ಅದನ್ನ ಯೂಸ್ ಮಾಡಬಹುದು. ದೆನ್ ದೇ ಆರ್ ಆಸ್ಕಿಂಗ್ ಟಿ ಇಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಟೆನ್ಷನ್ ಅಲ್ಲ, ಇದು ಟೈಮ್. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ? ಆನ್ಸರ್ ಬೇಕಾದ್ರೆ ಕೊಡ್ತೀನಿ. ಎಫ್ ಇಸ್ ಈಕ್ವಲ್ ಟು 160 ನ್ಯೂಟನ್, ಟೈಮ್ ಇಸ್ ಈಕ್ವಲ್ಸ್ ಟು √10 ಸೆಕೆಂಡ್. ಸೊ ನೀವೇ ಟ್ರೈ ಮಾಡಿ. Try by yourself. I'm going to wind it up this video. So next video as soon as possible. All the very best. Jai Hind, Jai Karnataka.